ಹಾಯ್ ಗುಡ್ ಮಾರ್ನಿಂಗ್ ವೆಲ್ಕಮ್ ಬ್ಯಾಕ್ ಒನ್ ಮೋರ್ ವ್ಲಾಗ್. ಸೊ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಿ ಚೆನ್ನಾಗಿದ್ರಿ ಅಂತ ಅಂದ್ಕೊಳ್ತೀನಿ. ನಾನು ಕೂಡ ಸೂಪರ್. ಆ್ಯಂಡ್ ಇವತ್ತು ಮಾರ್ನಿಂಗ್ ಆಲ್ರೆಡಿ ಕೆಲಸ ಸ್ಟಾರ್ಟ್ ಆಗಿದೆ. ಸೊ ಒಳಗಡೆ ಏನೇನೆಲ್ಲ ಮಾಡಿದ್ವಿ ಅಂತೇಳಿ ಹೇಳ್ತೀನಿ. ಬಟ್ ಇವತ್ತು ರಂಗೋಲಿ ಕಂಪ್ಲೀಟ್ ಆಯ್ತು ಈಗ ಜಸ್ಟ್. ಸೊ ಹಾಗಾಗಿ ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇಲ್ಲಿ ನೋಡಿ, ಇವತ್ತು ಮೇಡಮ್ ಅವರು ತುಂಬ ಬೇಗ ಎದ್ದಿದ್ದಾರೆ. ಯಾಕೋ ಪುಟಾಣಿ ಗೊತ್ತಿಲ್ಲ, ಬೆಳಗ್ಗಿಂದ ಹಿಂಗೆ ಇದ್ದಾಳೆ, ಫುಲ್ ಹ್ಯಾಪಿ ಸೋಲು. ಹಂಗೆಲ್ಲ ಕಣೆ ಹಾಕೊಳ್ಳೋದನ್ನು ತೆಗಿಯೋದನ್ನು ತೋ ಹೆಣ್ಮಕ್ಳು ಅಂದರೆ ಇದೆ ನೋಡಿ, ಕ್ಲಿಪ್ಪು ಬೇಕಂತಾಳೆ, ಹೂ ಬೇಕಂತಾಳೆ, ಮೇಕಪ್ ಬೇಕಂತಾಳೆ, ಲಿಪ್ಸ್ಟಿಕ್ ಬೇಕಂತಾಳೆ. ಫುಲ್ ಬೆಳಗ್ಗೆ ಎಷ್ಟು ಗಂಟೆಗೆ ಇದ್ದೆ ನೀವು ಇವತ್ತು? 1 ಗಂಟೆಗೆ ಎದ್ದೆ. 6 ಗಂಟೆಗೆ ಎದ್ದಿದ್ದಾಳೆ ಫ್ರೆಂಡ್ಸ್ ನಮ್ಮ ಜೊತೆನೆ. ಎದ್ದು ಹಿಂಗೆ ಕುಣಿತಾನೆ ಇದೆಲ್ಲ ಆಟಾಡ್ತಿದ್ದಾಳೆ. ಸಕ್ಕತ್ ಖುಷಿಯಾಗುತ್ತೆ ಇವಳನ್ನ ಹಿಂಗೆ ನೋಡೋದಕ್ಕೆ. ಅದಕ್ಕೆ ಹೇಳೋದು ಇರಬೇಕು, ಆಳಬಾರ್ದು ಅಂತೇಳಿ. ಮಸ್ತಿದೆ ನೋಡು. ಜುಟ್ಲೆಲ್ಲ ಡ್ಯಾನ್ಸ್ ಮಾಡುತ್ತೆ. ಸೊ ಇನ್ನು ಆಲ್ರೆಡಿ ಸ್ನಾನ ಆಯ್ತು ಅವರಿಬ್ಬರದು. ಚಿಟ್ಟಿ ಮತ್ತು ನಮ್ಮ ಮಿಟಕ್ಕಂದು ಚಿಟ್ಟಿಲಿದ್ದಾನೆ. ಎಲ್ಲಿದ್ದಾನೋ ಇವ್ ನೋಡು, ಏನೋ ಕೆದಕ್ತಿರ್ತಾನೆ, ಏನೋ ಮಾಡ್ತಿರ್ತಾನೆ ಈ ನನ್ನ ಮಗ. ಏನು ಮಾಡ್ತಿದ್ದಿಲ್ಲ? ಏನು ಮಾಡ್ತಿದ್ದಿ ಹೇಳು? ಏನಾದರೂ ಒಂದು ಇಂಗ್ಲೀಷ್ ವರ್ಡ್ ಸಿಕ್ತು ಅಂತಂದರೆ ಅದನ್ನ ಅಲ್ಲೇ ಓದ್ಕೊಂಡು ಕೂತ್ಕೊಂಡಿರ್ತಾನೆ. ಆ್ಯಂಡ್ ನೋಡಿ, ಮೊನ್ನೆ ಕ್ಲೀನ್ ಮಾಡಿರೋ ಮನೆ ಇವತ್ತೆಷ್ಟು ಅಲಂಕಾರಕೃತವಾಗಿದೆ. ಆಮೇಲೆ 1 ಅವರ್ ಟೈಮ್ ತೊಗೊಂಡು ಮತ್ತೆ ಮಾಡ್ಕೋಬೇಕು ಕೆಲಸ ಎಲ್ಲ. ಜಸ್ಟ್ ಕಸ ಹೊಡೆದಿದ್ದೀನಿ, ಹೊರಗಡೆ ಕಸ, ರಂಗೋಲಿ ಎಲ್ಲ ಆಯಿತು. ಇನ್ನು ತಿಂಡಿಗೆ ಏನಂತಂದರೆ ಇನ್ನೊಂದು ಪಾತ್ರೆ ಇದೆ, ವೆಯ್ಟ್ ಮಾಡ್ತಾ ಇದೆ ನನಗೋಸ್ಕರ. ತಿಂಡಿಗೆ ಬಿಸಿಬೇಳೆಬಾತ್ ಎಲ್ಲ ರೆಡಿ ಮಾಡಿ ಇಟ್ಟಿದ್ದಾಯಿತು. ಇನ್ನೊಂದು ವಿಷಲ್ ಬಂತು ಅಂತಂದರೆ ರೆಡಿ, ಒಗ್ಗರಣೆ ಕೊಟ್ಟರೆ ತಿಂಡಿ ಕೂಡ ರೆಡಿ ಆಯಿತು. ಇಷ್ಟು ಕೆಲಸ ಮುಗಿಸ್ಬಿಟ್ಟಿದ್ದೀನಿ ಇವತ್ತು. ತುಂಬ ಲೇಟಾಗಿ ಏನು ಎದ್ದೇಳಲಿಲ್ಲ, ಸ್ವಲ್ಪ ನಾರ್ಮಲ್ ಲೇಟಾಗಿ ಎದ್ದು ಇವಾಗ ಕೆಲಸ ಸ್ಟಾರ್ಟ್ ಮಾಡ್ಕೋಬೇಕು. ಇನ್ನು ನಮ್ಮ ಮಿಂಚು ಮಲ್ಕೊಂಡಿದ್ದಾಳೆ ಅಲ್ಲಿ. ಟಿ ವಿ ಯಾರು ಹಾಕೋ ಅಂದರು ನಿನಗೆ? ಬೆಳಗ್ಗೆ ಇದ್ದರೆ ಸ್ನಾನ ಮಾಡಿ ರೆಡಿ ಆಗಿದ ತಕ್ಷಣ ಟಿ ವಿ ನೆನಪು ಬಂದುಬಿಡುತ್ತೆ ಇವನಿಗೆ. ನೋಡಿ ಹೆಂಗಿದ್ದಾನೆ. ನಿನ್ನ ಮಿಟ್ಟು ಹೇಳಕ್ಕೆ ಬರಲ್ಲ ನಿನಗಾದ್ರು, ಟಿ ವಿ ಹಾಕ್ಬೇಡ ಚಿಟಿ, ನಾವು ಲೇಟ್ ಮಾಡ್ತೀವಿ ಸ್ಕೂಲಿಗೆ ಹೋಗೋದಕ್ಕೆ ಅಂತ ಹೇಳಿ. ಆಸೆ ಆಗುತ್ತೆ ನೋಡೋಕ್ಕೆ? ಏನು ಆಸೆ ಆಗುತ್ತೆ? ಏನು ನೋಡ್ತೀಯ ಟಿ ವಿಲಿ? ಏನು ನೋಡ್ತೀಯ? ನೀನೇನು? ಬಂಟಿ. ಇವನೇನು? ಅವಳು ಮಿಟ್ಟು ಯಾರು? ಮಿಂಚು ಯಾರು? ಬಫಿ. ಅಯ್ಯೋ ಅಯ್ಯೋ ನಾಯಿನವಳು. ಅಲ್ಲಲ್ಲ, ಇನ್ನೊಂದು ಹೆಸರು ಇಟ್ಟಿದ್ಯಲ್ಲ, ಅದೇನು? ಪುಟಾಣಿ. ಏನು ಹೇಳವಳು? ಪುಟಾಣಿ ಟಾಕುನ. ಫ್ರೆಂಡ್ಸ್ ನೋಡಿ, ಇವರೇ ಆ ಕಾರ್ಟೂನ್ಸ್ನೆಲ್ಲ ನೋಡಿಕೊಂಡು ಕ್ಯಾರೆಕ್ಟರೈಸೇಷನ್ ಮಾಡ್ಕೊಂಡ್ಬಿಟ್ಟಿದ್ದಾರೆ. ಸೊ ಇವಾಗ ಅವಳಿಗೆ ರೆಡಿ ಮಾಡ್ಬೇಕು. ನಾನು ಕ್ವಿಕ್ಕಾಗಿ ರೆಡಿ ಮಾಡ್ತೀನಿ, ಸೊಳ್ಳೆ ತಿಂಡಿ ರೆಡಿ ಆಗುತ್ತೆ. ಒಂದೇ ಕ್ಲಿಪ್ ಹಾಕೊಂಡು ಹೋಗ್ತಾಳ. ಮತ್ತು ನೀನು ನೋಡಿ, ಫಸ್ಟ್ ಟೈಮ್ ಮಿಟ್ಟು ಜಡೆ ಹಾಕೊಂಡಿದ್ದಾಳೆ ಸ್ಕೂಲಿಗೆ. ಹೋದ ವರ್ಷ ಹಿಂಗೆ ಬಂದಿದ್ದು ಫ್ರೆಂಡ್ಸ್, ಸಣ್ಣೋಳಿದ್ದಾಗ. ಇವಾಗಲೇ ಹೌದಾ? ತಿರುಗಮ್ಮ ಒಟ ಸಂಗಿ. ಇಲ್ಲಿ ನೋಡಿ, ಫಸ್ಟ್ ಟೈಮ್ ಜಡೆ ಹಾಕೊಂಡಿದ್ದಾಳೆ ಬಿಟ್ಟು. ನನಗೆ ಭಾರಿ ಇಷ್ಟ ಹಿಂಗೆ ಜಡೆ ಹಾಕೋದು. ಅವಳು ಚೆನ್ನಾಗಿ ಕಾಣಿಸ್ತಾಳೆಲ್ಲ ಗೊತ್ತಿಲ್ಲ ನನಗೆ, ಬಟ್ ಜಡೆ ಹಾಕೋದು ಮಾತ್ರ ಸಖತ್ ಇಷ್ಟ. ಅಯ್ಯೋ ಏನು ಕುಣಿತೈತಪ್ಪ ಇದು ಮರಿ ಇವತ್ತು. ಇವ್ ನೋಡಿ, ಅವರಪ್ಪ ಟಿ ವಿ ಆಫ್ ಮಾಡಿದ್ರು ಅಂತೇಳಿ ಹೆಂಗೆ ಕೂತ್ಕೊಂಡಿದ್ದಾನೆ ಅಳ್ಕೊಂತ. ಚಿಟಿ ಬೆಳಗ್ಗೆ ಎದ್ದು ಹಾಗೆ ಟಿ ವಿ ನೋಡ್ಕೊಂತ ಕೂತ್ಕೊಂಡ್ಬಿಟ್ರೆ ಎಲ್ಲ ಲೇಟ್ ಆಗುತ್ತೆ. ಅದಕ್ಕೆ ಹೇಳೋದು. ಹೆಂಗೆ ಕೂತ್ಕೊಂಡಿದ್ಯಾ ನೋಡು. ನೋಡಿ, ಸೂಪರ್ ಆಯ್ತಾ? ಸಾಕು ಬಿಡಲಿ. ಫ್ರೆಂಡ್ಸ್ ನೋಡಿದ್ರಲ್ಲ ನಮ್ಮ ಮನೇಲಿ ಬೆಳಗ್ಗೆ ಹೆಂಗಿರುತ್ತೆ ಅಂತೇಳಿ. ಈ ಮಕ್ಕಳು ಬೇಗ ಎದ್ದಾಗ ಒಂಥರ ಚೆಂದ, ಸಖತ್ ಆ್ಯಕ್ಟಿವ್ ಆ್ಯಂಡ್ ಮತ್ತು ಸ್ಮೈಲಿ ಫೇಸ್ ನೋಡೋದಕ್ಕೆ ಒಂಥರ ಆಲ್ಮೋಸ್ಟ್ ನಮಗೆ ಎಷ್ಟು ಖುಷಿ ಆಗ್ತಿರುತ್ತೆ. ನನ್ನ ಮಕ್ಕಳು ಆ ವಿಚಾರದಲ್ಲಿ ಒಂದು ಸ್ವಲ್ಪ ತುಂಬಾ ಇಷ್ಟ ಆಗ್ತಾರೆ ನನಗೆ. ಯಾಕಂದರೆ ಬೆಳಗ್ಗೆನೇ ಅಳ್ಕೊತ ಎದ್ದೇಳೋದಾಗಿರಲಿ, ಕಿರಿಕಿರಿ ಮಾಡೋದಾಗಿರಲಿ ಮಾಡಲ್ಲ. ಮಾಡಿದ್ರು ಕೂಡ ನಾನೇನು ಅವ್ರಿಗೆ ರೆಸ್ಪಾನ್ಸ್ ಮಾಡೋಲ್ಲ, ಸುಮ್ಮನೆ ಆಗ್ಬಿಡ್ತಾರೆ ಸ್ವಲ್ಪ ಹೊತ್ತಿಗೆ. ನಮ್ಮಮ್ಮ ಹೆಂಗೂ ರೆಸ್ಪಾನ್ಸ್ ಮಾಡಲ್ಲ ಅಂತೇಳಿ. ಇನ್ನೊಂದು ಕೀ ಪಾಯಿಂಟ್ ಏನು ಗೊತ್ತಾ, ಮಕ್ಕಳಿಗೆ ಏನಾದರೂ ಹಠ ಬಂದಿರುತ್ತೆ ಅಥವಾ ಏನಾದರೂ ಈ ಥರ ಕಾಡಿಸ್ತಿರ್ತಾರೆ, ಕಿರಿಕಿರಿ ಮಾಡ್ತಿರ್ತಾರಲ್ಲ, ನಾವು ಎಷ್ಟು ಅವ್ರಿಗೆ ಏನು ಸುಧಾರಿಸ್ಕೊಂಡು ಇಂಪಾರ್ಟೆನ್ಸ್ ಕೊಡೋದಕ್ಕೆ ಹೋಗ್ತೀವೋ ಅಷ್ಟು ನಮ್ಮನ್ನು ಆಟಾಡಿಸ್ತಾರೆ ಅಂತ ನನಗೆ ಗೊತ್ತಾಗಿದೆ. ಅದಕ್ಕೆ ಸುಮ್ಮನಿದ್ಬಿಡ್ತೀನಿ. ಇನ್ನು ಹೇಳಿದ್ನಲ್ಲ, ಬಿಸಿಬೇಳೆಬಾತ್ಗೆ ಎಲ್ಲದೂ ಕೂಡ ರೆಡಿ ಮಾಡಿದ್ದೀನಿ ಅಂತ ಹೇಳಿ. ಕುಕ್ಕರಲ್ಲಿ ವಿಷಲ್ ಆಗಿದ ತಕ್ಷಣ ತೆಗೆದು ಒಂದ್ಸರಿ ಕಂಪ್ಲೀಟಾಗಿ ಮಿಕ್ಸ್ ಮಾಡಿ, ಇನ್ನೂ ಒಂದು ಗ್ಲಾಸ್ ನೀರು ಹಾಕಿ ಮತ್ತೆ ಅದನ್ನು ಸಣ್ಣ ಲೋ ಫ್ಲೇಮಲ್ಲಿ ಕುದಿಯೋದಕ್ಕಿಟ್ಟು ಒಂದು ಸ್ವಲ್ಪ ಹುಣಸೆಹಣ್ಣಿನ ರಸ ಕೂಡ ಆ್ಯಡ್ ಮಾಡ್ಕೊಂಡು ಒಗ್ಗರಣೆ ಹಾಕಿದ್ದೀನಿ ಅಷ್ಟೇ. ಮಕ್ಕಳು ತಿನ್ನೋ ಕಾರಣಕ್ಕೆ ಖಾರ ಕಡಿಮೆ, ಒಂದು ಸ್ವಲ್ಪ ತುಂಬಾ ಲಿಮಿಟಲ್ಲಿ ಮಾಡ್ತೀನಿ ನಾನು. ಅದರಲ್ಲೂ ಈ ಮಿಟ್ಟುಗೋಸ್ಕರ. ಮಿಟ್ಟು ಯಾವಾಗಪ್ಪ ಖಾರ ತಿನ್ನೋದು ಕಲಿತಾಳೆ ಅಂತ ಅನಿಸ್ತಿರುತ್ತೆ ಸಮ್ಟೈಮ್ಸ್, ಬಟ್ ಅದೇನೋ ಗೊತ್ತಿಲ್ಲ, ಇವತ್ತು
ಬಿಸಿಬೇಳೆ ಬಾತ್ ಮಾತ್ರ ಮಸ್ತ್ ಬೇರೆ ಲೆವೆಲ್ಗೆ ಆಗಿತ್ತು ಫ್ರೆಂಡ್ಸ್. ತುಂಬ ಇಷ್ಟಪಟ್ಟು ತಿಂದೆ ನಾನು ಕೂಡ. ಇನ್ನು ಸೇಮ್ ಆ್ಯಸ್ ಇಟ್ ಈಸ್ ನಾನು ತಿಂಡಿ ಮಾಡಿ ಮಕ್ಕಳನ್ನ ರೆಡಿ ಮಾಡೋದಕ್ಕೆ ಅಂತೇಳಿ ಹೊರಗಡೆ ಹೋದೆ ಅಂತಂದರೆ ಜಯಂತಿನ ಲಂಚ್ ಬಾಕ್ಸ್ ಕಟ್ಟಿ ಏನು ರೆಡಿ ಮಾಡಿಟ್ಬಿಡ್ತಾರೆ. ನಾನು ಇನ್ನು ಅವ್ರಿಗೆ ತಿನ್ಸೋದು ರೆಡಿ ಮಾಡೋದು ಇದೆರಡು ನನ್ನ ಕೆಲಸ. ಈ ಪುಟಾಣಿ ಟಾಕು ಕೂಡ ಆಲ್ರೆಡಿ ಎದ್ದಿದ್ದಾಯಿತು. ಎದ್ದು ಬಂದು ಒಂದು ಸ್ವಲ್ಪ ತಲೆ ತಿಂದು ಹಾಲು ಕುಡಿದಾದ್ಮೇಲೆ ಯಾಕೋ ಮಿಸ್ ಕಾಡೋಕ್ಕೂ ಬಿಡಲಿಲ್ಲ. ಅಷ್ಟರ ಮಟ್ಟಿಗೆ ಕಾಟ ಕೊಟ್ಬಿಟ್ಲು ಅಳ್ಕೊಂತ. ಅದಕ್ಕೆ ಜಯಂತ್ ಕರ್ಕೊಂಡು ಹೋಗಿ ಅಂಗಡಿಗೆ ಸ್ವಲ್ಪ ಮೈಂಡ್ ಫ್ರೆಶ್ ಮಾಡ್ಕೊಂಡು ಕರ್ಕೊಂಬಂದಿದ್ದಾರೆ. ಇಲ್ಲಿ ನೋಡಿ ಅವಳು ಏನಾದ್ರು ಫುಲ್ ಅಳ್ತಾ ಇದ್ದಾಳೆ ಅಂತ ಅಂದಾಗ ಕರ್ಕೊಂಡು ಹೋಗಿ ಏನು ಮಾಡ್ತೀವಿ ಅಂತಂದರೆ ಅಂಗಡಿ ಕರ್ಕೊಂಡೋಗಿ ₹1 ಸಮೇತ ಏನಾದರೂ ಕೊಡ್ಸ್ಕೊಂಬಂದ್ಬಿಟ್ರೆ ಮುಗೀತು ಮೈಂಡ್ ಫ್ರೆಶ್. ಅದೇನು ಅಭ್ಯಾಸನೋ ಅವ್ರ ಅಣ್ಣ ಅವ್ರ ಅಕ್ಕ ಇವಳು ಮೂವರು ಹಾಗೆ. ಇನ್ನು ನಾನಿಲ್ಲಿ ಒಳಗಡೆ ಬಂದು ಮನೇಲಿ ಆಲ್ರೆಡಿ ಚಿಕ್ಕ ಪುಟ್ಟ ಕೆಲಸಗಳೆಲ್ಲ ಆಗಿದೆ. ಇನ್ನು ನನ್ನ ಕೆಲಸಗಳನ್ನ ಸ್ಟಾರ್ಟ್ ಮಾಡ್ಕೋಬೇಕಿತ್ತು. ಇವತ್ತು ಯಾಕೋ ಸ್ಕಿನ್ ಕೇರ್ ಮಾಡ್ಕೊಳ್ಳೋಣ ಅಂತ ಅನ್ಕೊಂಡು ಸ್ಟಾರ್ಟ್ ಮಾಡಿದೆ, ಬಟ್ ಕಂಪ್ಲೀಟ್ ಮಾಡ್ಕೊಂಡಿಲ್ಲ. ಸ್ಕ್ರಬ್ ಅಷ್ಟೇ ಮಾಡ್ಕೊತಾ ಇದ್ದೀನಿ. ಲಿಪ್ ಸ್ಕ್ರಬ್ ಬಂದು ಬೆಲ್ಲಾ ವಿಟಾ ಯೂಸ್ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್. ಆಲ್ರೆಡಿ ನನಗೆ ಒಂದು ಸ್ವಲ್ಪ ಬೆಲ್ಲಾ ವಿಟಾ ಬ್ರ್ಯಾಂಡ್ ಗೊತ್ತಿರೋದ್ರಿಂದ ಅದನ್ನ ಯೂಸ್ ಮಾಡ್ತಾ ಇದ್ದೀನಿ. ಪರ್ಸ್ನಲಿ ಈ ಒಂದು ಲಿಪ್ ಸ್ಕ್ರಬ್ ಅಂತೂ ಮಸ್ತ್ ಇದೆ, ಹಾಗಾಗಿ ಮಾಡ್ಕೊತಾ ಇದ್ದೀನಿ. ಸೊ ಇದನ್ನೆಲ್ಲ ಸ್ಕಿನ್ ಕೇರ್ ಮಾಡ್ಕೊಳ್ಳೋಣ ಅಂತ ಅನ್ನೋದ್ರೊಳಗಡೆ ನನಗೆ ಕೆಲಸಗಳು ಬಂದ್ಬಿಡ್ತು. ಹಾಗಾಗಿ ನನಗೆ ಏನು ಇವತ್ತು ಸ್ಕಿನ್ ಕೇರ್ ಮಾಡ್ಕೊಳ್ಳೋದಕ್ಕೆ ಆಗಲಿಲ್ಲ. ಕೆಲಸಗಳಲ್ಲಿ ಫುಲ್ ಬ್ಯುಸಿಯಾಗಿ ಕುತ್ಕೊಂಡ್ಬಿಟ್ಟೆ. ವಿಡಿಯೋಸ್ ಸ್ವಲ್ಪ ಎಮರ್ಜೆನ್ಸಿ ಬಂತು. ಯಾವ ಲೆವೆಲ್ಗೆ ಅಂದರೆ ಆಲ್ಮೋಸ್ಟ್ ಇವಾಗ ಒಂದು 12 ಗಂಟೆ ಆಗಿತ್ತು. ಜಯಂತ್ ಅಂಗಡಿಗೆ ಹೋಗಿದ್ರು. ಬರೋವಾಗ ನನಗೋಸ್ಕರ ಕೇಕು ಮತ್ತು ಡೈರಿ ಮಿಲ್ಕ್ ಚಾಕ್ಲೇಟ್ ತಂದಿದ್ದಾರೆ. ನಾನು ಮಿಂಚು ಶೇರ್ ಮಾಡ್ಕೊಂಡು ತಿಂತಾ ಇದ್ದೀವಿ. ಸೊ ಮಧ್ಯಾಹ್ನ ಇದನ್ನು ತಿಂದು ಮತ್ತೆ ಅಡುಗೆ ಏನಿತ್ತು ಬಿಸಿಬೇಳೆ ಬಾತ್ ಅದನ್ನು ತಿಂದು ಕುತ್ಕೊಂಡಿರೋಳು ಈವ್ನಿಂಗ್ 6:30 ಆಯಿತು ಫ್ರೆಂಡ್ಸ್. ನಾನು ಎದ್ದೇಳೋದು ಬೇರೆ ಏನು ಕೆಲಸಗಳಾಗಲಿಲ್ಲ. ನಾನು ಕೂಡ ಫ್ರೆಶ್ ಅಪ್ ಆಗಲಿಲ್ಲ. ಸೊ ಇನ್ನೇನು ಬಿಡು, ನಾಳೆ ಬೆಳಗ್ಗೆ ಇದ್ದರೆ ಏನೋ ಶುಕ್ರವಾರ ಮಾಡ್ಕೊಂಡ್ರೆ ಆಯಿತು ಅಂತ ಅಂದ್ಕೊಂಡು ಸುಮ್ಮನಾಗ್ಬಿಟ್ಟೆ. ಅದರಲ್ಲೂ ಮನೆ ಪೂರ್ತಿ ಕ್ಲೀನ್ ಆಗಿತ್ತಲ್ಲ. ಈ ಮನೆ ಪೂರ್ತಿ ಕ್ಲೀನ್ ಆಗಿದೆ, ಬಟ್ ಒಂದೇ ಒಂದು ಪ್ಲೇಸ್ ಬಿಟ್ಟು. ಯಾವುದು ಅಂತಂದರೆ ದೇವ್ರ ಮನೆ ಒಂದು ಬಿಟ್ಟು ಇನ್ನೆಲ್ಲ ಮಾಡ್ಕೊಂಡಿದ್ದೆ. ನಾನು A to Z ಮಾಡ್ಕೊಂಡಿದ್ದೆ. ಅದನ್ನು ಕ್ಲೀನ್ ಮಾಡಿಕೊಂಡು ನಾನು ಮತ್ತೆ ಡೀಪ್ ಕ್ಲೀನ್ ಮಾಡಬೇಕು, ವೀಕ್ಲಿ ಒನ್ಸ್ ಡೀಪ್ ಕ್ಲೀನ್ ಮಾಡಬೇಕಂತ ಫಿಕ್ಸ್ ಆಗಿದ್ದೀನಿ ಈಗ. ಆದರೆ ಶುಕ್ರವಾರನೇ ಡೀಪ್ ಕ್ಲೀನ್ ಮಾಡುವಂಥ ಪರಿಸ್ಥಿತಿ ಬಂತು. ನೆಕ್ಸ್ಟ್ ಹಿಂದಿನ ದಿನ ಮಾಡ್ಕೋಬೇಕಿತ್ತು, ಬಟ್ ಆಗಲಿಲ್ಲ ನನಗೆ. ಅದಕ್ಕೂ ರೀಸನ್ಸ್ ಇತ್ತು, ಹೇಳ್ತೀನಿ ಯಾವ ಕಾರಣಗಳಿಂದ ಮಾಡ್ಕೊಳಕ್ಕಾಗಲಿಲ್ಲ ಅಂತೇಳಿ. ಆ್ಯಂಡ್ ಇಲ್ಲಿ ನೋಡಿ, ಇದೇನಂತಂದರೆ ವ್ಯಾಲೆಂಟೈನ್ಸ್ ಡೇ ಇನ್ನು 2 days ಇತ್ತು. ಬಟ್ ನಾನೇನೋ ಜಯಂತಿ ಎಕ್ಸ್ಪ್ಲೇನ್ ಮಾಡ್ತಾ ಇದ್ದೆ. ಚಿಟ್ಟಿ ಹತ್ರ ಫೋನು ಕೊಟ್ಟು, ದಿವ್ಯಾ ನೀನೇನೋ ಎಕ್ಸ್ಪ್ಲೇನ್ ಮಾಡ್ತೀಯಾ, ಮಾಡು, ವಿಡಿಯೋ ಮಾಡ್ತೀನಿ ಅಂತೇಳಿ, ಬೇರೆ ವಿಡಿಯೋ ಮಾಡಿಸ್ತೀನಿ ಅಂತೇಳಿ ಸರ್ಪ್ರೈಸಿಂಗಲ್ಲಿ ನನಗೆ ಇವತ್ತು ನಮ್ಮ ಜಯಂತ್ ವ್ಯಾಲೆಂಟೈನ್ಸ್ ಡೇ ಪ್ರಯುಕ್ತ ಒಂದು ಗಿಫ್ಟ್ ತಂದು ಕೊಟ್ಟರು. ಏನಂತಂದರೆ ವಾಚ್. ಆ್ಯಕ್ಚುಲಿ 1.5 month ಆಯಿತು ನಾನು ವಾಚ್ ತೊಗೋಬೇಕು ಅಂತ ಪ್ಲ್ಯಾನ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿದ್ದು. ಆ್ಯಂಡ್ ಫೈನಲಿ ಹಿಯರ್ ನನ್ನ ಕೈಲಿ ವಾಚ್ ಬಂದಾಯಿತು. ಅದು ಎಂಥ ವಾಚ್ ಗೊತ್ತಾ, ನಾನೇನು ಆಸೆ ಪಟ್ಟಿದ್ದೆ, ಬ್ರ್ಯಾಂಡ್ ಸೊನಾಟಾ ಬ್ರ್ಯಾಂಡ್. ಇನ್ನು ನಾನೇನು ಮ್ಯಾನಿಫೆಸ್ಟೇಷನ್ ವಿಷನ್ ಬೋರ್ಡಲ್ಲಿ ಹಾಕಿದ್ನೋ ಸೇಮ್ ಬ್ರ್ಯಾಂಡ್ ತಂದಿದ್ದಾರೆ. ಇದಕ್ಕೆ ನಾನು ವಿಷನ್ ಬೋರ್ಡ್ನ ತುಂಬ ಬಿಲೀವ್ ಮಾಡ್ತೀನಿ. ಸಖತ್ ಖುಷಿ ಆಯಿತು. ಇಲ್ಲಿ ನೋಡಿ ನನ್ನ ಫೇಸ್ ಹೆಂಗಿದೆ ಅಲ್ಲ. ಮಧ್ಯಾಹ್ನದಿಂದ ಹಿಂಗೆ ಕೂತ್ಕೊಂಡು ವರ್ಕ್ ಮಾಡಿದ್ದೀನಿ. ವರ್ಕ್ ಮಾಡಿ ಸುಸ್ತಾಗಿ ಇನ್ನೇನು ಬುಕ್ ಓದ್ತಾ ಒಂದು ಸ್ವಲ್ಪ ಹೊತ್ತು ಮಲ್ಕೊಳ್ಳೋಣ, ಒಂದು 5 ನಿಮಿಷ ಹಾಗೆ ಲೈಯಿಂಗ್ ಆಗೋಣ ಅಂತ ಲೈಯಿಂಗ್ ಆಗಿದ್ದು ನಾನು. ಅಷ್ಟೊತ್ತಿಗೆ ಈ ಥರ ಒಂದು ಸರ್ಪ್ರೈಸ್ ಆಯಿತು. ನನ್ನ ವಿಷನ್ ಬೋರ್ಡಲ್ಲಿ ನಾನು ಅದು ಯಾವ ಟೈಮಿಂಗ್ಸಲ್ಲಿ ತೆಗೆದು ಹಾಕಿದ್ನೋ ಇದೇ ಥರದೊಂದು ಬೇಕು ವಾಚ್ ಅಂತ ಹೇಳಿ ಜಯಂತ್ ಅದೇ ಥರದ್ದು ಹುಡ್ಕೊಂಡು ಬಂದು ತಂದುಕೊಟ್ಟಿದ್ದಾರೆ. ಬಿಕಾಸ್ ಅವಳು ವಿಷನ್ ಬೋರ್ಡಲ್ಲಿ ಕ್ರಿಯೇಟ್ ಮಾಡಿಬಿಟ್ಟಿದ್ದಾಳೆ. ಅದೇ ಬಂತು ಅಂತಂದರೆ ಓಕೆ ಅಂತೇಳಿ. ಫ್ರೆಂಡ್ಸ್, ನಾವು ಆ್ಯಕ್ಚುಲಿ ನಂಬಬೇಕಾಗಿರೋದೇ ವಿಷನ್ ಬೋರ್ಡ್ನ. ಇದಕ್ಕೆ ನಾವೇನು ಆಸೆ ಪಡ್ತೀವಿ ಅದು ನಮ್ಮ ಮುಖಾಂತರ ಆಗಿರ್ಬೋದು, ಯೂನಿವರ್ಸ್ ಮುಖಾಂತರ ಆಗಿರ್ಬೋದು, ನಮಗೆ ಇಷ್ಟಪಟ್ಟು ಏನು ನಮ್ಮ ಜೊತೆ ಇರ್ತಾರೆ ಅವ್ರ ಮುಖಾಂತರ ಆಗಿರ್ಬೋದು, ಬಂದೇ ಬರುತ್ತೆ. ಅದು ನಮ್ಮ ಹತ್ರ ಬಿಡಲ್ಲ. ಅದು ಎಷ್ಟು ವರ್ಷಕ್ಕಾದರೂ ಬರುತ್ತೆ. ಅಂಥದ್ರಲ್ಲಿ ಇವತ್ತು ನಾನು ಬರೆದಿಟ್ಟಿರೋ ಅಂಥದ್ದು ಕಣ್ಮುಂದೆ ಬಂದಾಗ ಅದೆಂಥ ಖುಷಿ ಅಂತಂದರೆ ಸಖತ್ ಹ್ಯಾಪಿ ಫೀಲ್. ಇನ್ನು ಆ ಕಡೆ ನಾನು ಕ್ರಿಸ್ಟಲ್ ಸೀನ್ ಹಾಕೊಂಡಿದ್ದೀನಿ, ಇನ್ಮೇಲೆ ಬಲಗಡೆ ಹಾಕೋಬೇಕು. ಸೊ ಅದನ್ನು ಈ ಕಡೆ ಎಡಗಡೆಯಲ್ಲಿ ವಾಚ್ ಹಾಕೋಬೇಕು. ಇದನ್ನು ಜಯಂತ್ ಒಂದ್ಸರಿ ಕೇಳಿದರು, ಕ್ರಿಸ್ಟಲ್ಸ್ ಎಲ್ಲ ಈ ಕಡೆ ಹಾಕೊತಾರಲ್ಲ ಅಂತೇಳಿ. ನಾನು ಕೂಡ ಆ ಕಡೆನೇ ಹಾಕೊತೀನಿ, ವಾಚ್ ಬಂದಾಗ ಹಾಕೊತೀನಿ ಅಂತ ಹೇಳಿದ್ದೆ. ಅದನ್ನು ಕೂಡ ಅವ್ರ ಮೈಂಡಲ್ಲಿ ಇಟ್ಕೊಂಡ್ಬಿಟ್ಟಿದ್ದಾರೆ. ಆ್ಯಂಡ್ ಫೈನಲಿ ನನ್ನ ಕೈಗೆ ನಾನು ಅಂದ್ಕೊಂಡಿರುವಂಥ ವಾಚ್, ಅಂದ್ಕೊಂಡಿರುವಂಥ ಕಲರ್ ಬಂದಿದ್ದಾಯಿತು. ಖುಷಿ ಆಯಿತು ನನಗಂತೂ. ತುಂಬಾ ಸ್ಯಾಟಿಸ್ಫ್ಯಾಕ್ಷನ್, ಸಖತ್ ಇಷ್ಟ ಕೂಡ ಆಯಿತು. ಅದೇ ಸೇಮ್ ಕಲರ್ ಸೇಮ್ ಡಿಸೈನ್ ಬಂದಿದ್ದು. ಇನ್ನು ನೆಕ್ಸ್ಟ್ ಮಾರ್ನಿಂಗ್ ವ್ಲಾಗ್ನ ಮತ್ತೆ ಹಾಗೆ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಇದು ಏನಪ್ಪ ಅಂತಂದರೆ ತುಂಬ ಬೇಗ ಎದ್ದಿದ್ವಿ ಇವತ್ತು, ಒಂದು 6 ಗಂಟೆಗೆ ಎದ್ದಿದ್ವಿ. ಮೈ ಅನ್ನೋದು ಸಖತ್ ಭಾರ ಅನ್ನಿಸ್ತಾ ಇತ್ತು ಫ್ರೆಂಡ್ಸ್ ಇವತ್ತು. ಅದಕ್ಕೆ ನಾನು ಏನು ಮಾಡಿದೆ ಅಂದರೆ ಒಂದು ಅರ್ಧ ಗಂಟೆ ನನಗೆ ಸೆಲ್ಫ್ ಟೈಮ್ ತೊಗೊಂಡು ಬಾಡಿ ಪೂರ್ತಿ ಸ್ಟ್ರೆಚ್ ಮಾಡಿ ಒಂದು ಸ್ವಲ್ಪ ರಿಲ್ಯಾಕ್ಸ್ ಆದೆ. ಅಷ್ಟೊತ್ತಿಗೆ ಜಯಂತ್ ಹೋಗಿ ನೀರು ಬಿಟ್ಟು ಬಂದಿದ್ದರು. ಮಕ್ಕಳು ಎದ್ದೇಳಲಿಲ್ಲ. ಅವ್ರು ಎದ್ದೇಳಲಿಲ್ಲ ಅಂತ ಅಂದ್ಕೊಂಡು ಬಿಸಿನೀರು ವೇಸ್ಟ್ ಆಗುತ್ತೆ ಅಂತ ನಾನು ಬೇಗ ಹೋಗಿ ಸ್ನಾನ ಮುಗಿಸ್ಕೊಂಬಂದೆ. ಹೆಂಗೂ ಇವತ್ತು ಶುಕ್ರವಾರ ಡೀಪ್ ಕ್ಲೀನ್ ಮಾಡೋದಿದೆ, ಭಯಂಕರ ಕೆಲಸಗಳಿದೆ ಅಂತೇಳಿ ಅಡುಗೆ ಮನೆಯೆಲ್ಲ ಆಲ್ರೆಡಿ ಕ್ಲೀನ್ ಮಾಡಿ ಇಟ್ಟಿದ್ದೆ. ಯಾಕಂದರೆ ದೇವ್ರ ಸಾಮಾನೆಲ್ಲ ತೊಳೆಯುವಾಗ ನನಗೆ
ಕ್ಲೀನ್ ಇರಬೇಕು. ಈವನ್ ಸಿಂಕ್ ಕೂಡ ತೊಳೆದಿರಬೇಕು. ಇಲ್ಲಾಂದರೆ ನನಗದೇನು ಸ್ಯಾಟಿಸ್ಫ್ಯಾಕ್ಷನ್ ಅನಿಸಲ್ಲ. ದೇವ್ರ ಸಾಮಾನು ತರ್ತಾ ಇದ್ದೀನಿ ಅಡುಗೆ ಮನೆಗೆ ಅಂದರೆ ಅಡುಗೆ ಮನೆ ಕ್ಲೀನ್ ಇರಬೇಕು, ಸಿಂಕು ಕ್ಲೀನ್ ಇರಬೇಕು. ಎರಡು ಮುಗಿಸ್ಕೊಂಡೇ ಮಾಡ್ಕೊತೀನಿ. ಹಾಗಾಗಿ ಅದೆಲ್ಲ ಕ್ಲೀನ್ ಮಾಡಿಟ್ಟಿದ್ದೆ ರಾತ್ರಿನೇ. ಇವಾಗ ಡೈರೆಕ್ಟ್ಲಿ ಸ್ನಾನ ಮುಗಿಸ್ಕೊಂಡ್ರೆ ಇನ್ನೇನು ಕೆಲಸ ಇಲ್ಲಲ್ಲ ನಂದು ಅಂತ ಅಂದ್ಕೊಂಡು ಸ್ನಾನ ಕೂಡ ಮುಗಿಸ್ಕೊಂಬಂದು ಇವಾಗ ತಿಂಡಿ ರೆಡಿ ಮಾಡ್ತಾ ಇದ್ದೀನಿ. ದೋಸೆ ಹಿಟ್ಟು ನಿನ್ನೆ ಒಂದಿನ ಬಿಸಿಬೇಳೆಭಾತ್ ಮಾಡಿದ್ನಲ್ಲ, ಸೊ ಮೊನ್ನೆ ದೋಸೆ ಮಾಡಿದ್ದೆ. ಅದೇ ಹಿಟ್ಟು ಜಾಸ್ತಿ ಈ ಥರ ಟೈಮ್ ಸೇವ್ ಆಗ್ಬೇಕಂತಾನೆ ಜಾಸ್ತಿ ರೆಡಿ ಮಾಡಿಟ್ಟಿದ್ದೆ ನಾನು. ಇನ್ನು ಇವತ್ತೊಂದಿನ ಈ ಬೆಳಗ್ಗೆ ನಾವೇನಾದರೂ ತಿಂಡಿಗೆ ದೋಸೆ ಮಾಡ್ಕೊಂಡ್ವಿ ಅಂದರೆ ಹಿಟ್ಟು ಖಾಲಿ ಆಗುತ್ತೆ. ಸೊ ಆಯಿತು, ನೆಕ್ಸ್ಟ್ ಇಡ್ಲಿಗೆ ನೆನೆ ಹಾಕ್ಬೇಕು ನಾನು. ನೆಕ್ಸ್ಟ್ ವ್ಲಾಗಲ್ಲಿ ತೋರಿಸ್ತೀನಿ. ಸೊ ಇಡ್ಲಿ ಕೂಡ ಸಖತ್ತಾಗಿ ಮಾಡೋದು ಕಲ್ತ್ಬಿಟ್ಟಿದ್ದೀನಿ ಫ್ರೆಂಡ್ಸ್. ಇತ್ತೀಚೆಗೆ ಏನು ಬರ್ತಿರ್ಲಿಲ್ಲ ಅಲ್ಲ ಮುಂಚೆ, ಇತ್ತೀಚೆಗೆ ನೋಡಿ ಎಲ್ಲದೂ ಕಲಿತಾ ಇದ್ದೀನಿ. ದೋಸೆ ಹಾಕಿದ್ದಾಯಿತು, ಇನ್ನು ಸೀದಾ ಬಂದು ಮಕ್ಕಳನ್ನ ರೆಡಿ ಮಾಡೋದಕ್ಕೆ ಕೂತಿದ್ದೀನಿ. ನನಗಂತೂ ಶುಕ್ರವಾರ, ಮಂಗಳವಾರ ಹಬ್ಬ, ಏಕಾದಶಿ, ಇನ್ನು ಶನಿವಾರ ಮತ್ತು ಏನಾದರೂ ಸೆಲೆಬ್ರೇಷನ್ ಮಾಡ್ತಾ ಇರುವಾಗ ಪ್ರತಿದಿನ ಮಾರ್ನಿಂಗ್ ಏನು ಅಟ್ಲೀಸ್ಟ್ 1 ಅವರ್ ಆದರೂ ನನಗೆ ಈ ಥರ ದೇವ್ರ ಹಾಡುಗಳು ಕೇಳಿಸ್ತಾ ಇರಬೇಕು. 1 ಅವರ್ ಅದಾದಮೇಲೆ ಇವರೆಲ್ಲ ಬಂದು ಕಾರ್ಟೂನ್ಸ್ ಎಲ್ಲ ಇಟ್ಕೊತಾರೆ. ಬಟ್ ಶುಕ್ರವಾರ ಮಂಗಳವಾರ ದಿನ ಮಾತ್ರ ಯಾರೂ ಚೇಂಜ್ ಮಾಡಲ್ಲ. ಸೊ ಗೊತ್ತವ್ರಿಗೆ ಅಮ್ಮ ಫುಲ್ ಪೂಜೆ ಮಾಡೋ ಮೂಡಲ್ಲಿದ್ದಾಗ ಟಿ ವಿ ಚೇಂಜ್ ಮಾಡಿದ್ರೆ ಬೈತಾರೆ ಅಂತೇಳಿ. ಸೊ ಇನ್ನು ಕೂತ್ಕೊಂಡಿದ್ದೀನಿ. ಇಲ್ಲಿ ನೋಡಿ ಹೆಂಗೆ ಮಾಡ್ತಾಳೆ ಮಿಟ್ಟು. ನಿನ್ನೆ ಫುಲ್ ಹ್ಯಾಪಿ, ಇವತ್ತು ಆಲ್ರೆಡಿ ನಿದ್ದೆ ಮೂಡು. ಹಿಂಗೆ ಇದು ಮರಿ ಅವಳಿಗೆ ಹೆಂಗೆ ಮೂಡ್ ಇರುತ್ತೋ ಹಾಗೆ ಇನ್ನು ತಲೆ ಬಾಚ್ಕೊಂತ ಕೂತಿದ್ದೀನಿ. ಸೊ ಜಡೆ ಹಾಕಿ ಕಳಿಸಿದ್ದೆ ನಿನ್ನೆ, ಬಟ್ ಅಂಥದ್ರಲ್ಲಿ ಏನು ಕೂದಲೆಲ್ಲ ಒಂಥರ ಆಗ್ಬಿಟ್ಟಿರುತ್ತೆ. ಅದರಲ್ಲೂ ಎಣ್ಣೆ ಬೇರೆ ಹಚ್ಚಿರೋದು, ಒಂಥರ ಟಗರು ಕೂದಲಿದ್ದಂಗಿದೆ ಇವಳ್ದು. ಸೊ ತಡವೋದೇ ಡೇಂಜರ್. ಇವತ್ತು ಆಲ್ರೆಡಿ ಜುಟ್ಟು ಹಾಕಿ ಕಳಿಸ್ತಾ ಇದ್ದೀನಿ. ಎಲ್ಲ ಫುಲ್ಲು ಮುಖದ ಮುಂದೆ ಬಂದುಬಿಡ್ತಾವೆಲ್ಲ. ಸ್ಟೈಲಿಗೆ ಹೇಳ್ಕೊಂಡ್ಬಿಡ್ತಾಳೆ ಅವಳಮ್ಮ. ಹಿಂಗೆಮ್ಮ ಇದು ಇರಬೇಕಾಗಿರೋದು ಅಂತ ನನಗೆ ಹೇಳ್ಕೊಡ್ತಿರ್ತಾಳೆ. ಅದಕ್ಕೆ ಇವತ್ತು ಚೆನ್ನಾಗಿ ಎಳೆದು ಜುಟ್ಟು ಹಾಕ್ತಾ ಇದ್ದೀನಿ. ಫ್ರೆಂಡ್ಸ್, ಇನ್ನು ಈ ಲಾಗಲ್ಲಿ ಮಿಸ್ ಮಾಡ್ಕೊಳ್ಳೋದಕ್ಕೆ ಹೋಗಬೇಡಿ. ಯಾಕೆ ಅಂದರೆ ನಾನು ಇಷ್ಟು ದಿನ ನಿಮಗೆ ಏನು ಮಂತ್ರಗಳು ಹೇಳ್ತೀನಿ ಅಂತ ಹೇಳ್ತಿದ್ನಲ್ಲ, ಬಟ್ ಯಾವ ಮಂತ್ರಗಳು ಯಾವುದಕ್ಕೆ ಯೂಸ್ ಆಗುತ್ತೆ ಏನು ಪ್ರತಿಯೊಂದು ಕೂಡ ಶೇರ್ ಮಾಡ್ಬೇಕಂತ ಅಂದ್ಕೊಂಡಿದ್ದೀನಿ. ಬಿಕಾಸ್ ತುಂಬ ಜನ ಕೇಳ್ತಾ ಇದ್ರಿ, ಬಟ್ ನನಗೆ ಪರ್ಟಿಕ್ಯುಲರ್ ಆಗಿ ಹೇಳೋದಂಥ ಸಮಯ ಬಂದಿರಲಿಲ್ಲ. ಇನ್ಸ್ಟಾಗ್ರಾಮಲ್ಲಂತೂ ಕೇಳಿ ಕೇಳಿ ಪಾಪ ಸುಮ್ಮನಾಗ್ಬಿಟ್ಟಿದ್ದಾರೆ. ಅವರೆಲ್ಲರಿಗೋಸ್ಕರನೂ ಈ ವಿಡಿಯೋದಲ್ಲಿ ನಾನು ಅದನ್ನು ಶೇರ್ ಮಾಡ್ತಾ ಇದ್ದೀನಿ. ಯಾವ ಮಂತ್ರಗಳು ಮತ್ತು ಸಂಕಲ್ಪ ಮಾಡೋದು ಹೆಂಗೆ, ಒಂದೇ ಒಂದು ಸಂಕಲ್ಪ ನನ್ನ ಲೈಫ್ನ ಕಂಪ್ಲೀಟಾಗಿ ಚೇಂಜ್ ಮಾಡಿ ಬರ್ತಾ ಇದೆ. ಸೊ ಅದನ್ನು ನಿಮ್ಮ ಜೊತೆ ಶೇರ್ ಮಾಡ್ಬೇಕಂತ ಅಂದ್ಕೊಂಡಿದ್ದೀನಿ. ಯಾಕಂದರೆ ನಾನೇನು ಅದರಿಂದ ಬೆನಿಫಿಟೆಡ್ ಅಂತೂ ಆಗ್ತಾ ಇದ್ದೀನಿ. ಸೊ ನನ್ನನ್ನು ನೋಡಿರೋವಂಥ ಎಷ್ಟೋ ಜನ ಹಾಗೆ ಒಂದಷ್ಟು ಸುಧಾರಿಸ್ಕೊಂಡ್ರೆ ಎಷ್ಟು ಚೆನ್ನಾಗಿರುತ್ತಲ್ಲ ಅನ್ನೋ ಒಂದು ಉದ್ದೇಶ. ಇನ್ನು ಕೆಲವೊಬ್ರು ಹೇಳ್ಬೋದು, ದಿವ್ಯಾ ಮನೆ ಕೆಲಸ ಎಲ್ಲ ಮಾಡಿಟ್ಟು ಅದಾದ್ಮೇಲೆ ಸ್ನಾನ ಮಾಡಿ ಪೂಜೆ ಮಾಡೋದಲ್ವಾ ಅಂತೇಳಿ. ಪ್ರತಿ ಸರಿ ಹಾಗೆ ಮಾಡ್ಕೊತೀನಿ, ಬಟ್ ಈ ಥರದ್ದೊಂದು ಅನಿವಾರ್ಯತೆ ಬಂದಾಗ ಇದನ್ನು ಕೂಡ ಅಡ್ಜಸ್ಟ್ ಮಾಡ್ಕೊಂಡು ಮಾಡಬೇಕಲ್ಲ ಅನ್ನೋದು ನನ್ನ ಮೈಂಡ್ ಸೆಟ್ ಆಗಿರುತ್ತೆ. ಫ್ರೆಂಡ್ಸ್, ನನಗೆ ಒಟ್ಟಿನಲ್ಲಿ ನಾನು ಸಂಪೂರ್ಣವಾಗಿ ಪೂಜೆ ಮಾಡುವಾಗ ನಾನು ಕೂಡ ಶುಚಿಯಾಗಿರಬೇಕು, ನನ್ನ ಮನೆ ಕೂಡ ಅಷ್ಟೇ ಚೆನ್ನಾಗಿರಬೇಕು. ಅವಾಗ ಒಂಥರ ಏನೋ ಪಾಸಿಟಿವ್ ಎನರ್ಜಿ ಅದು ಗೊತ್ತಾಗುತ್ತೆ ನಿಮಗೆ ಇದೇ ಲಾಗಲ್ಲಿ. ನೆಕ್ಸ್ಟ್ ಇಲ್ಲ ಅಂತಂದರೆ ಏನೋ ಕಳ್ಕೊಂಡಿದ್ದೀನಿ ಅಂತ. ಇನ್ನು ಜಯಂತ್ ಸ್ವಲ್ಪ ಬ್ಯುಸಿ ಇದ್ದಾರೆ ಅನ್ನೋ ಕಾರಣಕ್ಕೆ ಇಲ್ಲಾಂದರೆ ಅವರೇ ಕಸ ಹೊಡೆದು ನೆಲ ಒರೆಸ್ಕೊಡ್ತಿದ್ರು. ಕಸನ ಹೊಡ್ಕೊಟ್ರು ಅಟ್ಲೀಸ್ಟ್ ನೆಲ ಒರೆಸ್ಕೊಡ್ತಿದ್ರು. ಇವಾಗ ಅದಕ್ಕೆ ಅವ್ರು ಬ್ಯುಸಿ ಇದ್ದಾರೆ ಅಂತ ಹೇಳಿ ನಾನೇ ಮಾಡ್ಕೊತಾ ಇದ್ದೀನಿ. ಅದರಲ್ಲೂ ನಾನು ನೆಲ ಒರೆಸ್ಕೊಂಡ್ರೆ ನನಗೆ ಇನ್ನೂ ಜಾಸ್ತಿ ಸ್ಯಾಟಿಸ್ಫ್ಯಾಕ್ಷನ್ ಅನಿಸುತ್ತೆ. ಮತ್ತು ಇವತ್ತು ಇನ್ನೂ ಒಂಥರ ಮಾಡ್ಕೊತಾ ಇದ್ದೀನಿ. ಹೆಂಗೂ ಗೊತ್ತಿತ್ತಲ್ವ ನನಗೆ, ಒಂದು ಕಡೆಯಿಂದ ಒರೆಸ್ಕೊಂಬರ್ತಾ ಇದ್ದೀನಿ, ನೆಲ ಕಸ ಎಲ್ಲ ಮಾಡ್ಕೊತೀನಿ, ನಾನೇ ಮಾಡ್ಕೋಬೇಕಾಗಿರೋದು ಅಂತಂದಿದ್ದಕ್ಕೆ ಹೊರಗಡೆ ಏನು ಬಾಗಿಲು ತೊಳೆದು ರಂಗೋಲಿ ಹಾಕಿರಲಿಲ್ಲ, ಅದನ್ನು ಇವಾಗ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಪ್ರತಿದಿನ ನಾರ್ಮಲ್ ಡೇಸ್ ಅಂತ ಏನಿರುತ್ತೆ ಅವಾಗ ಫಸ್ಟ್ ಬಂದು ಹೊರಗಡೆ ಕಸ ಹೊಡೆದು ಸಿಂಪಲ್ ಆಗಿ ರಂಗೋಲಿ ಹಾಕೊಳ್ಳೋದೆಲ್ಲ ಮಾಡ್ತೀನಿ ಫ್ರೆಂಡ್ಸ್. ಕೆಲವೊಮ್ಮೆ ಈ ಥರ ನಾನು ಏನಾದರೂ ಡೀಪ್ ಕ್ಲೀನ್ ಮಾಡ್ಕೊತಾ ಇದ್ದೀನಿ. ಆ್ಯಂಡ್ ನನಗೆ ಸ್ಪೆಷಲ್ ಡೇಸ್, ಇವತ್ತು ಹಬ್ಬ ಅದೆಲ್ಲ ಇದ್ದಾಗ ಇದೇ ಥರ ಸೇಮ್ ಮನೆ ಒಳಗಡೆನೂ ಕ್ಲೀನ್ ಆಗಿರಬೇಕು, ಪೂರ್ತಿ ಹೊರಗಡೆನೂ ಕ್ಲೀನ್ ಆಗಬೇಕು. ಆಮೇಲೆ ಸಮಾಧಾನವಾಗಿ ಚೆಂದನಾಗಿರುವಂಥ ರಂಗೋಲಿ ಹಾಕ್ತಾ ಇರ್ತೀನಿ ನಾನು. ಅದು ಕೂಡ ಒಂದು ರೀತಿಯಾಗಿರುವಂಥ ಸಮಾಧಾನ ನನಗೆ. ಇವಾಗ ಕೆಲವೊಬ್ರು ಏನು ಅನ್ಕೊಂತಿರ್ತಾರೆ ಅಂತಂದರೆ, ಈ ಕೆಲಸನ ನಾವು ಹಿಂಗೆ ಮಾಡಬೇಕು, ಈ ಕೆಲಸನ ನಾವು ಇವಾಗಲೇ ಮಾಡಬೇಕು, ಅದು ಹಿಂಗೆ ಇರಬೇಕು ಅಂತೇಳಿ ನಮಗೆ ಕೆಲವೊಮ್ಮೆ ರೂಲ್ಸ್ ಮತ್ತು ರೆಸ್ಟ್ರಿಕ್ಷನ್ಸ್ ಹಾಕೊಂಡ್ಬಿಟ್ಟಿರ್ತೀವಿ. ನಮಗೆ ಬೇರೆಯವ್ರು ಕೂಡ ಹಾಕ್ಬೋದು ಅಥವಾ ನಮಗೆ ನಾವು ಕೂಡ ಹಾಕೋಬೋದು. ಬಟ್ ಕೆಲವೊಮ್ಮೆ ಎಲ್ಲದನ್ನು ಬ್ಯಾಲೆನ್ಸ್ ಮಾಡ್ತಾ ಇರೋರು ಹೆಂಗೆ ಮಾಡ್ಬೇಕು ಅದನ್ನು? ಸೊ ಸಮ್ಟೈಮ್ಸ್ ಏನೋ ಒಂದು ಡಿಸ್ಟ್ರಾಕ್ಷನ್ಸ್ ಬರ್ತಾ ಇರುತ್ತೆ ಅವ್ರಿಗೆ, ಅಡ್ಡ ಏನೋ ಬರುತ್ತೆ, ಮಾಡದಿರೋಂಥ ಟೈಮ್ ಬರುತ್ತೆ, ಅಥವಾ ಯಾವುದನ್ನು ಅವ್ರು ಹೆಂಗೋ ಮಾಡ್ಬೇಕಂತ ಇರ್ತಾರೆ, ಇನ್ನೆಂಗೋ ಆಗಿರುತ್ತೆ, ಅನ್ಸ್ಯಾಟಿಸ್ಫೈಡ್ ಇರ್ತಾರೆ. ಸೊ ಅದೆಲ್ಲ ನಾನು ಯೋಚನೆ ಮಾಡಿದಾಗ ನನಗೆ ಅನ್ಸುತ್ತೆ ಹೆಂಗೆ ಗೊತ್ತಾ, ಫೈನಲಿ ನಮಗೆ ಸಮಾಧಾನ ಹೆಂಗೆ ಅನಿಸುತ್ತೆ ನಾವು ಹಂಗೆ ಮಾಡಿಬಿಟ್ರೆ ಅದಕ್ಕಿಂತ ಇನ್ನೊಂದು ಖುಷಿನೇ ಬೇರೆ ಇಲ್ಲ ಅಲ್ವಾ? ಅಂದರೆ ನನ್ನ ಪ್ರಕಾರ ಪ್ರತಿದಿನ ಇದು ಹಿಂಗೇ ಇರಬೇಕು ಅಂತ ಹೇಳಿ ಹೋಗೋದಕ್ಕಿಂತ ಒಂದೊಂದು ದಿನ ಒಂದೊಂದು ಫ್ಲೋ. ಆ್ಯಕ್ಚುಲಿ ಇವಾಗ ನಮ್ಮ ಮಿಂಚು ಏನಾದರೂ ಎದ್ದಿದ್ಲು ಅಂತಂದಿದ್ದರೆ ನನಗೆ ಇಷ್ಟೆಲ್ಲ ಕೆಲಸ ಮಾಡೋದಕ್ಕೆ ಆಗ್ತಿರ್ಲಿಲ್ಲ. ಮಾಡ್ತಾ ಇದ್ದಿದ್ರು ಕೂಡ ನಡುವೆ ಎಷ್ಟು ಸರಿ ಎದ್ದು ಓಡೋಗಿ ಬರ್ಬೇಕಿತ್ತ ಗೊತ್ತಿಲ್ಲ. ಹಾಗಿದ್ದಾಗ ನಾನು ಇವತ್ತಿನ ದಿನ ಹೆಂಗಿರುತ್ತೆ ಹಾಗೆ ಹೋಗೋದಕ್ಕೆ ಟ್ರೈ ಮಾಡ್ತಾ ಇರ್ತೀನಿ. ಅದರಲ್ಲಿ ಇವತ್ತು ಶುಕ್ರವಾರ ಆಗಿರೋದ್ರಿಂದ ಸ್ವಲ್ಪ ಬಾಗಿಲಿಗೆ ಅರಶಿನ ಎಲ್ಲ ಹಚ್ಚಿನೇ ರಂಗೋಲಿ ಆಗ್ತಾ ಇರೋದು. ಸೊ ನಾಳೆ ನಾನು ಒಂದು ಪೂಜೆ ಮಾಡಿಸ್ತಾ ಇದ್ದೀನಿ ಮನೆಯಲ್ಲಿ. ನಿಮಗೆ ನೆಕ್ಸ್ಟ್ ವ್ಲಾಗ್ ಅದು ಕೂಡ ಬರುತ್ತೆ, ಆವಾಗ ಗೊತ್ತಾಗುತ್ತೆ ಏನು ಪೂಜೆ, ಯಾಕೆ, ಎಂತ, ಏನು ಎಲ್ಲ ಪ್ರತಿಯೊಂದನ್ನು ಶೇರ್ ಮಾಡ್ಕೊತೀನಿ. ಬಟ್ ನನಗೆ ಇವತ್ತು ಶುಕ್ರವಾರ ಎಲ್ಲದನ್ನೂ ತೆಗೆದು ಡೀಪಾಗಿ ಕ್ಲೀನ್ ಮಾಡೋವಂಥ ಇದು ಇರಲಿಲ್ಲ. ಹಂಗೆ ಮಾಡಲೂಬಾರ್ದು. ನಾವು ಹಿಂದಿನ ದಿನ ಬೇಕಾದರೆ ಮಾಡ್ಕೋಬೋದು. ಬಟ್ ನನಗೆ ನಿನ್ನೆ ಆಗಲಿಲ್ಲ, ಗುರುವಾರ
ಫುಲ್ ಎಮರ್ಜೆನ್ಸಿ ವರ್ಕ್ಸ್ ಇತ್ತು ಅಂತ ಹೇಳಿ ಆಗಲಿಲ್ಲ. ಸೊ ಹಂಗಾಗಿ ನಾನು ಅಂದ್ಕೊಂಡೆ ಹೆಂಗೂ ಮತ್ತು ಇವಾಗ ಶುಕ್ರವಾರ ತೆಗಿಯೋ ಹಾಗಿಲ್ಲ ಅಂತಂದರೆ ಶನಿವಾರ ಫಸ್ಟ್ ಆಫ್ ಆಲ್ ತೆಗಿಯೋಂಗೆ ಇಲ್ಲ. ಸೊ ನನಗೆ ವರ್ಕ್ ಇದೆ ಅವತ್ತು, ಫುಲ್ ಒಂದು ಪೂಜೆ ಮಾಡಿಸ್ತಾ ಇದ್ದೀವಿ, ಅಷ್ಟರೊಳಗಡೆ ಎಲ್ಲ ಕ್ಲೀನ್ ಆಗಬೇಕು ಅನ್ನೋದಿತ್ತು. ಅನಿವಾರ್ಯತೆನ ಕಾರಣಕ್ಕೆ ಇವತ್ತು ಶುಕ್ರವಾರ ಆದರೂ ಕೂಡ ಮತ್ತು ಡೀಪ್ ಕ್ಲೀನ್ ಮಾಡಲೇಬೇಕು ಅಂತ ಹೇಳಿ ಮಾಡ್ಕೊಂಡಿದ್ದೀನಿ. ಎಲ್ಲರದು ವ್ಯಾಲೆಂಟೈನ್ಸ್ ಡೇಗೆ ನಾವು ಏನೋ ಪ್ರಿಪ್ರೇಷನ್ ಮಾಡ್ಕೊತಾ ಇದ್ದಾರೆ ಅಂತ ಅಂದ್ಕೊಂಡ್ರೆ, ನಮ್ಮ ಮನೇಲಿ ನಾನು ಮತ್ತು ಜಯಂತ್ ಫುಲ್ ಪೂಜೆಗೆ ಪ್ರಿಪ್ರೇಷನ್ ಮಾಡ್ಕೊತಾ ಇದ್ವಿ. ಯಾಕಂದರೆ ಫಸ್ಟು ಮನೇಲಿ ಮನಸ್ಥಿತಿ ಚೆನ್ನಾಗಿರಬೇಕು, ಪ್ಲಸ್ ಮನೆ ಸ್ಥಿತಿ ಚೆನ್ನಾಗಿದ್ದರೆ ಉಳ್ಕಿರೋದೆಲ್ಲ ಆಮೇಲೆ ತಾನಾಗೆ ತಾನು ಬರುತ್ತೆ ಅನ್ನೋದಲ್ವಾ. ಇನ್ನು ಓಲ್ಡ್ ಲಾಗ್ಸಿಂದನೂ ನನ್ನನ್ನು ಯಾರೆಲ್ಲ ಫಾಲೋ ಮಾಡ್ಕೊಂಡು ಬರ್ತಾ ಇದ್ರಿ ಅವರಂತರೂ ತುಂಬ ಬೈಕೊಂತಿರ್ತಾರೆ ನನಗೆ. ಬಿಕಾಸ್ ದಿವ್ಯಾ ನೀವು ಮುಂಚೆ ರಂಗೋಲಿ ಹಾಕೊಂತ ಆಡ್ತಿದ್ದಂಥ ಮಾತುಗಳನ್ನ ತುಂಬ ಮಿಸ್ ಮಾಡ್ಕೊತಾ ಇದ್ದೀವಿ ಅಂತ. ನೀವು ಅಷ್ಟೇ ಅಲ್ಲ, ನಾನು ಕೂಡ ಮಿಸ್ ಮಾಡ್ಕೊತಾ ಇದ್ದೀನಿ. ಸೊ ಕೆಲವೊಮ್ಮೆ ಹೆಂಗೆ ಬರುತ್ತೆ ಗೊತ್ತಾ ಲೈಫಲ್ಲಿ, ನಾವು ಏನಕ್ಕೋಸ್ಕರ ಓಡಾಡ್ತಿರ್ತೀವಿ ಅದು ನಮ್ಗೆ ಸಿಗುತ್ತೆ, ಬಟ್ ನಾವು ಅಂದ್ಕೊಂಡಿರೋ ರೂಟಲ್ಲಿ ಸಿಗಲ್ಲ, ಇನ್ನೊಂದು ರೂಟಲ್ಲಿ ಸಿಗ್ತಿರುತ್ತೆ. ಅವಾಗ ನಾವು ಅಡ್ಜಸ್ಟ್ ಆಗಲೇಬೇಕಲ್ವಾ. ಯಾಕಂದರೆ ಎಲ್ಲರೂ ಬದುಕ್ತಾ ಇರೋದೇ ಹೊಟ್ಟೆಗಾಗಿ ಮತ್ತು ಬಟ್ಟೆಗಾಗಿ ಅಂತಿದ್ದಾಗ. ಸೊ ನಾನು ಹಾಗೆ ಫೈಟ್ ಮಾಡಿದ್ದು. ನನ್ನ ಜರ್ನಿನೇ ಒಂಥರ ಡಿಫ್ರೆಂಟ್ ಆಗಿದೆ ಬಿಡಿ. ಇತ್ತೀಚೆಗೆ ಏನು ಮಾಡಿದ್ದೀನಿ ಅಂದರೆ, ಇನ್ಸ್ಟಾಗ್ರಾಮಲ್ಲಿ ನನ್ನ ಜರ್ನಿನ ಕ್ಲಿಪ್ ಮಾಡಿ ಒಂದೊಂದನ್ನೇ ಶೇರ್ ಮಾಡ್ತಾ ಹೋಗೋಣ ಅಂತ ಫಿಕ್ಸ್ ಆಗಿದ್ದೀನಿ. ನೀವು ಯಾರಾದರೂ ಫಾಲೋ ಮಾಡಿಲ್ಲ ಅಂದರೆ ಫಾಲೋ ಮಾಡಿ. ಅಲ್ಲಿ ಇನ್ನಷ್ಟು ವಿಚಾರಗಳನ್ನ ಹೀಗೆ ಚಿಕ್ಕದಾಗಿ ದೊಡ್ಡದಾಗಿ ಶೇರ್ ಮಾಡ್ಕೊತಾನೆ ಇರ್ತೀನಿ. ಮೇ ಬಿ ನಿಮಗೆಲ್ಲ ಅದೆಲ್ಲ ಇಷ್ಟ ಆಗುತ್ತೆ. ಆಲ್ಮೋಸ್ಟ್ ಇಷ್ಟ ಆಗ್ತಾ ಇದೆ ಅಂತ ಅಂದ್ಕೊಂಡಿದ್ದೀನಿ. ಇನ್ನು ಅಡುಗೆ ಮನೆ ಕ್ಲೀನ್ ಆಗಿದೆ, ಕಸ ನೆಲ ಹೊರಗಡೆ ಕೂಡ ಕ್ಲೀನ್ ಆಗಿದೆ, ರಂಗೋಲಿ ಕೂಡ ಹಾಕಿದ್ದಾಯಿತು. ಇನ್ನು ಡೈರೆಕ್ಟ್ಲಿ ಅಂದರೆ ತಿಂಡಿ ಕೂಡ ಮಾಡಿದ್ದಾಗಿದೆ. ಇನ್ನು ಡೈರೆಕ್ಟ್ಲಿ ಬಂದು ದೇವ್ರ ಮನೆಯನ್ನೆಲ್ಲ ನೀಟಾಗಿ ಫೋಟೋಸ್ ಎಲ್ಲ ಒಂದು ಸೈಡಲ್ಲಿ ಇಟ್ಟು ದೇವ್ರ ಸಾಮಾನೆಲ್ಲ ತೊಗೊಂಡು ಬಂದು ಇವಾಗ ತಿಕ್ಕಿ ತೊಳಿತಾ ಇದ್ದೀನಿ. ನಾನು ಆಲ್ಮೋಸ್ಟ್ ದೇವ್ರ ಪಾತ್ರೆಗಳೆಲ್ಲ ತೊಳೆಯೋದಕ್ಕೆ ಹೆಂಗೆ ಯೂಸ್ ಮಾಡ್ತೀನಿ ಅಂದರೆ, ಒಂದು ಸ್ವಲ್ಪ ಹುಣಸೆ ಹಣ್ಣನ್ನು ಲೈಟಾಗಿರೋ ವಾಮ್ ವಾಟರಲ್ಲಿ ನೆನೆ ಹಾಕ್ಬಿಡ್ತೀನಿ. ಸ್ವಲ್ಪ ಬಿಫೋರೇ ಮಾಡ್ಕೊತೀನಿ ಇದನ್ನು. ಅದಾದಮೇಲೆ ಒಂದು ಸ್ವಲ್ಪ ಬಿಟ್ಕೊಳ್ತದೆ, ರಸ ಎಲ್ಲ ಬಿಟ್ಕೊಳುತ್ತೆ. ಅವಾಗ ಅತಿ ಕಡಿಮೆ ಇರಬೇಕು, ಮತ್ತು ನೀರು ಮಾಡ್ಕೊಳ್ಳಲ್ಲ. ಅದಕ್ಕೆ ಒಂದು ಸ್ವಲ್ಪ ಪಿತಾಂಬರಿ ಪುಡಿ ಮತ್ತು ಉಪ್ಪು ಹಾಕ್ಕೊತೀನಿ, ಜಾಸ್ತಿ ಉಪ್ಪು ಹಾಕ್ಕೊತೀನಿ. ಅವಾಗ ನೋಡಿ ಅದನ್ನ ಜಸ್ಟ್ ಅದ್ಕೊಂಡು ತಿಕ್ಕಿದ್ರೆ ಸಾಕು, ಎಷ್ಟು ನೀಟಾಗತ್ತಂದರೆ ನನಗೆ ಹಂಗೆ ಮಾಡ್ಕೊಂಡ್ರೇ ಸಮಾಧಾನ. ಅದು ಅಭ್ಯಾಸ ಆಗಿಬಿಟ್ಟಿದೆ. ಇನ್ನು ಲಾಸ್ಟ್ ಒಂದು ಲಾಗಲ್ಲಿ ಒಬ್ರು ಕಮೆಂಟ್ ಮಾಡಿದರು, ದಿವ್ಯಾ ನೀವು ಮನೆ ಕೆಲಸ ಮಾಡೋದು ನೋಡಿ ನಮ್ಮ ಮನೆ ಕೆಲಸ ಎಲ್ಲ ಹಾಗೆ ಉಳಿತಾ ಇದೆ ಅಂತೇಳಿ. ಸೊ ದಯವಿಟ್ಟು ಹಾಗೆಲ್ಲ ಮಾಡ್ಕೋಬೇಡಿ. ನಿಮ್ಮ ಮನೆ ಕೆಲಸ ಎಲ್ಲ ಮುಗಿದ್ಮೇಲೆ ನಮ್ಮ ಮನೆ ಕೆಲಸ ನೋಡಿ, ಓಕೆನಾ. ಬಟ್ ಈ ಲಾಗ್ನ ಈ ಒಂದು ವರ್ಡ್ನ ಯಾರೆಲ್ಲ ಕೇಳಿಸ್ಕೊತಿದ್ರಿ ಅವರೆಲ್ಲ ರಿಪ್ಲೈ ಮಾಡಲೇಬೇಕು ನನಗೆ ಇವತ್ತು ಕಮೆಂಟಲ್ಲಿ. ನೀವು ಯಾವ ಕಾರಣಕ್ಕೆ ನನ್ನ ಒಂದು ಲಾಗ್ಸ್ ನೋಡ್ತೀರಿ, ಸೊ ಪ್ಲೀಸ್ ದಯವಿಟ್ಟು ಕಮೆಂಟ್ ಮೂಲಕ ಶೇರ್ ಮಾಡ್ಕೊಳ್ಳಿ. ನನಗೊಂದು ಕ್ಯೂರಿಸಿಟಿ ಇದೆ, ಯಾವ ವಿಚಾರಕ್ಕೋಸ್ಕರ ನನ್ನನ್ನು ಇಷ್ಟಪಟ್ಟು ಲಾಗ್ಸ್ ನೋಡ್ತಾ ಇದ್ದಾರೆ ಅಂತ ಗೊತ್ತಾಗಬೇಕಲ್ವ ನನಗೂ ಕೂಡ. ಸೊ ಇದು ಕೇಳೋಣ ಅಂತ ಅನ್ಕೊತಿದ್ದೆ. ಫೈನಲಿ ಇವತ್ತು ಕೇಳ್ತಾ ಇದ್ದೀನಿ, ಯಾವ ಕಾರಣಕ್ಕೋಸ್ಕರ ಲಾಗ್ ನೋಡ್ತಾ ಇದ್ದೀರಿ, ನನ್ನಿಂದ ಏನು ಎಕ್ಸ್ಪೆಕ್ಟ್ ಮಾಡ್ತಿದ್ದೀರಿ ಅದನ್ನು ತಿಳಿಸಿ. ನೆಕ್ಸ್ಟ್ ಲಾಗ್ಸಲ್ಲಿ ಅದನ್ನೆಲ್ಲ ಇನ್ಕ್ಲೂಡ್ ಮಾಡೋದಕ್ಕೆ ಟ್ರೈ ಮಾಡ್ತೀನಿ. ನನಗೆ ಕೂಡ ಹೆಲ್ಪ್ ಆಗುತ್ತೆ ಆ್ಯಂಡ್ ಖುಷಿ ಆಗುತ್ತೆ. ದೇವ್ರ ಸಾಮಾನೆಲ್ಲ ತೊಳ್ಕೊಂಡು ಬಂದಿದ್ದಾದಮೇಲೆ ಒಂದು ಕಡೆಯಿಂದ ಅದಕ್ಕೆಲ್ಲ ಗಂಧ ಕುಂಕುಮ ಹಚ್ಚಿ ಫೋಟೋಸ್ ಎಲ್ಲ ಒರೆಸ್ಕೊಂಡು ಅದಕ್ಕೂ ಕೂಡ ಗಂಧ ಕುಂಕುಮದಿಂದ ಅಲಂಕಾರ ಮಾಡಿಕೊಂಡು ಈ ದೇವ್ರ ಮನೆ ಏನಿದೆ ಅದನ್ನೆಲ್ಲ ಒರೆಸ್ಕೊಂಡು ಅದನ್ನು ಕೂಡ ನೀಟ್ ಮಾಡ್ಕೊಳ್ಳೋದ್ರೊಳಗಡೆ ತುಂಬಾ ಟೈಮ್ ಹಿಡಿತು. ಬಟ್ ನಾನು ಯಾಕೆ ಅದನ್ನೆಲ್ಲ ಶೂಟ್ ಮಾಡಲಿಲ್ಲ ಅಂದರೆ ಸುಮ್ಮನೆ ಲೆಂತಿ ವಿಡಿಯೋ ಆಗಿಬಿಡುತ್ತೆ. ದೆನ್ ಇದನ್ನೆಲ್ಲ ಪ್ರಿಪೇರ್ ಮಾಡಿಕೊಂಡು ಯಾವಾಗ ನಾನು ಸ್ಟಾರ್ಟ್ ಮಾಡ್ತೀನೋ ಪೂಜೆನ ಆವಾಗ ಮಾಡಿದ್ರೆ ಆಯಿತು ಅಂತ ಅಂದ್ಕೊಂಡು ಮತ್ತೆ ಇಲ್ಲಿಂದ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ನನಗೆ ಪೂಜೆ ಮಾಡುವಾಗ ಪರ್ಟಿಕ್ಯುಲರ್ ಆಗಿ ಈ 3 ಹೂ ಬೇಕೇ ಬೇಕು ಫ್ರೆಂಡ್ಸ್. ಮುಂಚೆ ಆದರೆ ಏನು ಸೇವಂತಿಗೆ ಹೂ ಮತ್ತು ಗುಲಾಬಿ ಹೂ ಇದ್ರೆ ಸಾಕು ಅಂತಿದ್ದೆ. ಇವಾಗ ಹಾಗಿಲ್ಲ, ಅಟ್ಲೀಸ್ಟ್ ಒಂದು ಮಾರಾದರೂ ಮಲ್ಲಿಗೆ ಹೂ ಬೇಕು ಅಂತ ಹಠ ಹಿಡ್ತೀನಿ. ದೇವ್ರು ನನಗೆ ಕೊಡ್ತಾ ಇದ್ದಾನೆ ಅಂತಂದಾಗ ನಾನು ದೇವ್ರಿಗೆ ಏನು ಕೊಡದೇ ಇದ್ರೆ ಅದು ಹೆಂಗೆ ಸಾಧ್ಯ ಅಲ್ವಾ. ಆ್ಯಂಡ್ ನಾನು ದೇವ್ರನ್ನ ಪ್ರತಿ ಸರಿ ಕೇಳ್ಕೊಳ್ಳೋವಾಗಲೂ ಕೂಡ ನನಗೆ ಇದೇ ಬೇಕು ಅದೇ ಬೇಕು ಅಂತಲೂ ಕೇಳ್ಕೊಳ್ಳಲ್ಲ. ಆ್ಯಕ್ಚುಲಿ ನಿನಗೆ ಏನು ಕೊಡಬೇಕಂತ ಅನಿಸಿದೆ ಅದನ್ನು ಕೊಡು, ಏನು ಕೊಡಬಾರ್ದು ಅಂತ ಅನಿಸಿದೆ ಅದನ್ನು ನೀನೇ ಸರಿಸ್ಬಿಡು ಅಂತೆಲ್ಲ ಬೇಡ್ಕೊತಿರ್ತೀನಿ. ಆ್ಯಂಡ್ ಕೊಟ್ಟರೋ ಪ್ರತಿಯೊಂದಕ್ಕೂ ಕೂಡ ತುಂಬಾ ಗ್ರೇಟ್ಫುಲ್ ಇರ್ತೀನಿ, ಯಾವಾಗಲೂ ಗ್ರ್ಯಾಟಿಟ್ಯೂಡ್ ಆಗಿರೋದಕ್ಕೆ ಇಷ್ಟಪಡ್ತೀನಿ. ಹಾಗೆ ನಂದು ಥಾಟ್ಸ್ ಎಲ್ಲ. ಇನ್ನು ತುಂಬ ಜನ ರಿಕ್ವೆಸ್ಟ್ ಮಾಡಿದ್ದೇನಪ್ಪ ಅಂತಂದರೆ, ನೀವು ಕೆಲವೊಂದಷ್ಟು ಮಂತ್ರಗಳನ್ನ ಹೇಳ್ತೀರಿ ಅಂತ ಹೇಳ್ತೀರಲ್ಲ, ಅದು ಯಾವ ಮಂತ್ರ, ಸಂಕಲ್ಪ ಹೆಂಗೆ ಮಾಡ್ಕೊತೀರಿ ಅಂತ. ಫಸ್ಟ್ ಆಫ್ ಆಲ್ 2 ವಿಚಾರಗಳನ್ನ ಹೇಳ್ಬಿಡ್ತೀನಿ. ಈ ಮಂತ್ರಗಳು ನಂದು ಜೀವನದಲ್ಲಿ ಹೆಂಗೆ ಪ್ರತಿಫಲ ಕೊಟ್ಟಿದೆ ಅಂತಂದರೆ, ವಿತೌಟ್ ಮಂತ್ರ ದಿವ್ಯಾ ಇವತ್ತು ಬದುಕಿರೋಕ್ಕೆ ಸಾಧ್ಯನೇ ಇಲ್ಲ. ಅದೊಂದು ಮಾತ್ರ ಹೇಳ್ತೀನಿ ಫ್ರೆಂಡ್ಸ್. ನನಗೆ ಆ್ಯಂಗ್ಸೈಟಿ ಬಂದು ಲೈಫೇ ಇಲ್ಲ, ಝೀರೋ ಆಗಿ ಮುಗೀತು ನನ್ನ ಕತೆ ಅಂತ ಅಂದ್ಕೊಂಡಾಗ ನಾನು ಕಲ್ತಿದ್ದಂಥದ್ದೇ ಮಂತ್ರಗಳು, ನನ್ನ ಕೈ ಹಿಡಿದಿದ್ದಂಥನೇ ಮಂತ್ರಗಳು. ಬೆಳಗ್ಗೆ ಎದ್ದಾಗಿಂದ ಹಿಡಿದು ರಾತ್ರಿ ಮಲ್ಕೊಳ್ಳೋವರೆಗೂ ಮಂತ್ರಗಳನ್ನ ಹೇಳಿರೋವಂಥ ದಿನಗಳಿದೆ ನಂದು. ಬಟ್ ಗೊತ್ತಿರಲಿಲ್ಲ ಇಂಥ ಒಂದು ಮಿರಾಕಲ್ ಆಗುತ್ತೆ ಲೈಫಲ್ಲಿ ಅಂತೇಳಿ. 2 ವರ್ಷದಲ್ಲಿ ಎಷ್ಟು ಸಾಧ್ಯ ಲೈಫ್ ಚೇಂಜ್ ಆಗ್ಬೋದು. ನಾನು ಎಕ್ಸ್ಪೆಕ್ಟ್ ಮಾಡೋದಕ್ಕಿಂತ ಮೋರ್ ದೆನ್ ಚೇಂಜ್ ಆಗಿದೆ ಅಂತಂದರೆ ಅದಕ್ಕೆಲ್ಲ ನಾನು ಹೇಳೋದು ದೇವ್ರಿದ್ದಾನೆ ಅಂತಲೇ ಅರ್ಥ. ಯಾಕಂದರೆ ದೀಪನೇ ಹಚ್ತಿರ್ಲಿಲ್ಲ, ನಾನು ಪೂಜೆನೇ ಮಾಡ್ತಿರ್ಲಿಲ್ಲ. ಅಂಥದ್ರಲ್ಲಿ ಲೈಫಲ್ಲಿ ಕೊಡೋವಂಥ ಪಾಠಗಳು ಹೆಂಗಿರುತ್ತಂದರೆ
ದೇವರೇ ನಿನಗೆ ನಾನು ಏನಾದರೂ ಮಾಡೋದಕ್ಕೆ ರೆಡಿ, ನನ್ನನ್ನು ಉಳಿಸು, ನನ್ನ ಜೀವನ ಉಳಿಸು ಅಂತ ಬೇಡ್ಕೊಳ್ಳೋದಕ್ಕೆ ಸ್ಟಾರ್ಟ್ ಮಾಡಿಬಿಟ್ಟಿರ್ತೀವಿ. ಆ ಟೈಮಿಂಗ್ಸಲ್ಲೇ ನಾನು ಇದನ್ನೆಲ್ಲ ಕಲ್ತಿದ್ದು. ಇಲ್ಲಾಂದರೆ ನಾನು ಇದು ಯಾವುದು ನನಗೆ ಗೊತ್ತಿರೋದಕ್ಕೆ ಸಾಧ್ಯ ಇರ್ತಿರ್ಲಿಲ್ಲ. ಆದರೆ ನಾವು ಬೇಡ್ಕೊಳ್ಳೋ ಅಂಥ ಬೇಡಿಕೆಗಳಿಗೆ ಪ್ರತಿಫಲ ಸಿಗಬೇಕು ಅಂತಂದ್ರೂ ಅದಕ್ಕೆ ನಾವೇ ಕಾರಣ ಆಗಿರ್ತೀವಿ. ಯಾಕಂದರೆ ನಾವು ಬೇಡೋವಂಥದ್ದು ಕಂಪ್ಲೀಟಾಗಿ ಏನಾಗಿರಬೇಕು ಅಂತಂದರೆ ಅವ್ರದ್ದು ಆಶೀರ್ವಾದ ಅಷ್ಟೇ. ನಾನು ಅನ್ಕೊತಿರ್ತೀನಿ, ದೇವರೇ ನಾನು ಪ್ರತಿಫಲ ನನಗೇನು ಕೊಡ್ತೀಯ ಅದೆಲ್ಲ ನಿಂದು ಡಿಸೈಡ್. ಬಟ್ ನಾನಂತರೂ ಮನಸಾರೆ ಭಕ್ತಿಯಿಂದ ನಿನಗೆ ಬೇಡ್ಕೊತೀನಿ. ಒಂದು ನನ್ನ ಕೈಲಿ ಆಗುವಂಥದ್ದು ಪ್ರತಿಯೊಂದು ಸೇವೆನೂ ನಿನಗೆ ಮಾಡ್ತೀನಿ. ಅದಕ್ಕಿಂತ ಹೆಚ್ಚಾಗಿ ಕಾಯಕವೇ ಕೈಲಾಸ ಅಂತ ಅಂದ್ಕೊಂಡು ಕೆಲಸ ಮಾಡ್ತೀನಿ. ನಾನು ಏನು ಕೆಲಸ ಮಾಡ್ತೀನಿ ಅದಕ್ಕೆ ತಕ್ಕಂತೆ ನೀನು ಪ್ರತಿಫಲ ಕೊಡು. ಇದಿಷ್ಟು ನಾನು ಬೇಡ್ಕೊಳ್ಳೋ ಫಸ್ಟ್ ಬೇಡಿಕೆ. ಅದಾದಮೇಲೆ ಇನ್ನು ಮಂತ್ರಗಳ ವಿಚಾರಕ್ಕೆ ಬಂದರೆ ಫಸ್ಟ್ ನೆನೆಸೋದೆ ದೀಪ ಹಚ್ಚುವಾಗ ನಮ್ಮ ಮನೆ ದೇವತೆನ. ನಾವೆಲ್ಲ ಮಾಡಬೇಕಾಗಿರೋದು ಆ್ಯಕ್ಚುಲಿ ಅದನ್ನು. ಫಸ್ಟ್ ಮನೆ ದೇವಗೆ ಏನು ಬೇಡ್ಕೊತೀವಿ, ಏನು ಮಂತ್ರಗಳನ್ನ ಅರ್ಪಿಸ್ತೀವಿ ಅದು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ನಾನು ಓಂ ದುಮ್ ದುರ್ಗಾಯ ನಮಃ ಅಂತ ಫಸ್ಟ್ ಅಂದೇ ನೆಕ್ಸ್ಟ್ ಸ್ಟಾರ್ಟ್ ಮಾಡೋದು. ಅದನ್ನು ಒಂದು 7 ಸರಿನಾದರೂ ಹೇಳ್ತೀನಿ. ಅದು ಬಿಟ್ಟರೆ ಸರ್ವಮಂಗಳ ಮಾಂಗಲ್ಯ ಅನ್ನೋದನ್ನು 24 ಸರಿ ಹೇಳಬೇಕು, ಹೇಳ್ತೀನಿ. ಅದು ಬಿಟ್ಟರೆ ನೆಕ್ಸ್ಟ್ ಇನ್ನು ಎಲ್ಲ ದೇವರ ಹೆಸರುಗಳನ್ನು ಹೇಳಿ, ಹೆಣ್ಣು ದೇವತೆಗಳನ್ನ ನಾನು ಯಾವ್ಯಾವ ದೇವತೆಗಳನ್ನ ಹೇಳ್ತೀನಿ ಅದನ್ನೆಲ್ಲ ನೆನೆಸ್ತೀನಿ. ಇನ್ನು ಗುರು ರಾಘವೇಂದ್ರ ಸ್ವಾಮಿಯವ್ರಿಗೆ ಓಂ ಶ್ರೀ ಗುರುಭ್ಯೋ ನಮಃ ಅನ್ನೋ ಒಂದು ಮಂತ್ರ ಹೇಳ್ತೀನಿ. ಭಕ್ತಿಯಿಂದ ಹೊಟ್ಟೆಯಿಂದ ಉಚ್ಚಾರಣೆ ಮಾಡ್ತಾ ನಾವು ಆ ದೇವರಿಗೆ ಅಟ್ಲೀಸ್ಟ್ 9, 11, 21 ಈ ಥರದೊಂದು ಲೆಕ್ಕಾಚಾರಗಳಿರುತ್ತಲ್ಲ ಅದನ್ನು ನಾವು ಡಿಸೈಡ್ ಮಾಡ್ಕೋಬೇಕು. ಬಟ್ ಮಂತ್ರಗಳು ಮಾತ್ರ ಈ ಥರ. ಇವಾಗ ಗುರು ರಾಘವೇಂದ್ರ ಸ್ವಾಮಿಯವ್ರಿಗೆ ಓಂ ಗುರುಭ್ಯೋ ನಮಃ ಅಂತ ಹೇಳ್ತೀನಿ. ಇನ್ನು ಆಂಜನೇಯನ ನೆನೆಸುವಾಗ ಜೈ ಶ್ರೀರಾಮ್ ಭಜೆ ಹಮ್ ಭಜೆ ಹಮ್ ಭಜೆ ಹಮ್ ಹೇಳೋ ಅಂಥ ಅಭ್ಯಾಸ ಇದೆ ನನಗೆ. ಇನ್ನು ಕಳ್ಸಕ್ಕೆ ಬರ್ತೀನಿ. ನೆಕ್ಸ್ಟ್ ಒಂದು ಕಡೆಯಿಂದ ಬರ್ತೀನಿ ಫ್ರೆಂಡ್ಸ್. ನಾನು ನೀಟಾಗಿ ಜೋಡಿಸ್ಕೊಂಡ್ಬಿಟ್ಟಿದ್ದೀನಿ ನನ್ನ ದೇವ್ರ ಮನೇಲಿ ಹೆಂಗಿರುತ್ತೆ ಅಂತೇಳಿ. ಸೊ ಇನ್ನು ಕಳಸ ಹತ್ರ ಬಂದಿದ ತಕ್ಷಣ ಅಷ್ಟಲಕ್ಷ್ಮಿಯರು ಏನಿದ್ದಾರೆ ಅಷ್ಟಲಕ್ಷ್ಮಿಯವ್ರನ್ನು ಕೂಡ ನೆನೆಸಿ ಕಳಸಕ್ಕೆ ಬೆಳಗ್ತೀನಿ. ಇನ್ನು ತಿರುಪತಿ ತಿಮ್ಮಪ್ಪಂಗೆ ನೆಕ್ಸ್ಟ್ ಹೋಗಿದ ತಕ್ಷಣ ಏನು ಅಂತಂದರೆ ಕೃಷ್ಣಾಯ ವಾಸುದೇವಾಯ ಹರಯೇ ಪರಮಾತ್ಮನೆ ಪ್ರಣೀತಃ ಕ್ಲೇಶನಾಶಾಯ ಗೋವಿಂದಾಯ ನಮೋ ನಮಃ ಅನ್ನೋ ಒಂದು ಮಂತ್ರ ಇದೆ. ಅದನ್ನು ಹೇಳಿದರೆ ತುಂಬ ಒಳ್ಳೆಯದಾಗುತ್ತೆ ಲೈಫಲ್ಲಿ, ಅದೊಂದು ಹೇಳ್ತೀನಿ. ಇನ್ನು ಧನ್ವಂತರಿ ಮಂತ್ರ ಅಂತೂ ನಂಗೆ ತುಂಬ ಇಷ್ಟ. ಬಿಕಾಸ್ ನಾನು ವಿಷ್ಣುವಿನ ಭಕ್ತೆ, ಹಾಗಾಗಿ ಹೇಳ್ತೀನಿ. ಓಂ ನಮೋ ಭಗವತೆ ವಾಸುದೇವಾಯ ಧನ್ವಂತರಿಯೇ ಅಮೃತ ಕಲಶಾಸ್ತಾಯ ಸರ್ವರೋಗ ಸರ್ವಭಯ ನಿವಾರಣಾಯ ತ್ರೈಲೋಕ್ಯನಾಥಾಯ ಶ್ರೀ ಮಹಾವಿಷ್ಣುವೇ ನಮಃ. ಸೊ ಇದು ಒಂದು ಮಂತ್ರ ಇರುತ್ತೆ. ಇದನ್ನು ಅಷ್ಟೇ ಒಂದು 3 ಸರಿ ಹೇಳ್ಕೊತೀನಿ. ಅದಾದಮೇಲೆ ಬೀಜಾಕ್ಷರಿ ಮಂತ್ರ ಮಹಾಲಕ್ಷ್ಮಿಗೆ ಓಂ ರೀಂ ಶ್ರೀಂ ಕ್ಲೀಂ. ಇದನ್ನು ನೀವು 11 ಸರಿ 21 ಸರಿ 9 ಸರಿ ಈ ಥರದ್ದೆಲ್ಲ ಇರುತ್ತೆ. ಅದನ್ನು ನೋಡ್ಕೊಂಡು ಆರಾಮ್ಸೆ ಫಾಲೋ ಮಾಡ್ಬೋದು. ನಾನು ಹಾಗೆ ಬಟ್ ಬೀಜಾಕ್ಷರಿ ಮಂತ್ರ ಹೇಳ್ತೀವಿ ಅನ್ನೋದೇ ಇಂಪಾರ್ಟೆಂಟ್. ಅದನ್ನು ಒಂದು ಸರಿ ನೋಡ್ಕೊಳ್ಳಿ. ಬೀಜಾಕ್ಷರಿ ಮಂತ್ರ ನಮ್ಮ ಲೈಫನ್ನು ತುಂಬ ಚೇಂಜ್ ಮಾಡುತ್ತೆ ಫ್ರೆಂಡ್ಸ್, ಅದು ಡೆಫಿನೆಟ್ಲಿ. ಯಾಕಂದರೆ ಲಕ್ಷ್ಮಿ ಒಲ್ಗೋದೆ ತನ್ನ ಬೀಜಾಕ್ಷರಿ ಮಂತ್ರ ಹೇಳಿದ್ರೆ ಮಾತ್ರ ಅಂತ ಕೇಳಿದ್ದೆ ನಾನು. ಸೊ ಹಂಗಾಗಿ ಕುಬೇರ ಲಕ್ಷ್ಮಿಗೂ ಕೂಡ ಅದೇ ಮಾಡ್ತೀನಿ, ಲಕ್ಷ್ಮಿಗೂ ಕೂಡ ಅದನ್ನೇ ಮಾಡ್ತೀನಿ. ಇನ್ನು ಇವಾಗ ತೋರಿಸ್ತಾ ಇರೋದು ನೋಡಿ ನನ್ನ ಲೈಫ್ ಸಂಪೂರ್ಣವಾಗಿ ಚೇಂಜ್ ಆಯಿತು ಅಂತಂದರೆ ಈ ಸಂಕಲ್ಪ ಕಾರಣ. ಐ ಥಿಂಕ್ ಯಾರು ಹೇಳ್ಕೊಟ್ಟಿರ್ಲಿಕ್ಕೆ ಸಾಧ್ಯ ಇಲ್ಲ, ಬಟ್ ನಾನು ಬೈ ಹಾನೆಸ್ಟ್ ಮತ್ತು ನಾನು ಬೈ ಹಾರ್ಟ್ ಹೇಳ್ತಾ ಇದ್ದೀನಿ. ಇದನ್ನು ಮಾಡಿದ್ದಕ್ಕೆ ನಾನು ತುಂಬ ಚೆನ್ನಾಗಿದ್ದೀನಿ. ನೀವು ಕೂಡ ಮಾಡಿ, ಎಷ್ಟೋ ಸುಧಾರಣೆ ಆಗುತ್ತೆ. ಆರೋಗ್ಯ ಸಮಸ್ಯೆ ಆಗಿರ್ಬೋದು, ಫೈನಾನ್ಷಿಯಲ್ ಇಶ್ಯೂಸ್ ಆಗಿರ್ಬೋದು, ಮನೇಲಿ ಆಗಿರ್ಬೋದು, ಇದನ್ನೆಲ್ಲ ಸುಧಾರಿಸ್ಕೊಳ್ಳೋದಕ್ಕೆ ನನಗೆ ಹೆಲ್ಪ್ ಆಗಿದೆ. ಬಿಕಾಸ್ ನೀವು ನೋಡ್ತಿರೋಂಥ ದಿವ್ಯ ಮುಂಚೆ ದಿವ್ಯ ಅಲ್ಲವೇ ಅಲ್ಲ. ಹಾರ್ಡ್ ವರ್ಕ್ ಕೂಡ ಇದೆ, ಅಷ್ಟೇ ಭಕ್ತಿ ಕೂಡ ಅದ್ರ ಹಿಂದ್ಗಡೆ ಇದೆ. ಸೊ ಹಾಗಾಗಿ ಹಾಗೆ ಕೈಯಲ್ಲಿ ಏನು ತೋರಿಸ್ತಾ ಇದ್ದೀನಿ ಅಂತಂದರೆ 21 ಅಂದರೆ ಪ್ರತೀಕಾನೆ ಒಂದು ಬೆರಳಲ್ಲಿ 3 ಇದೆ. ಸೊ ಹಾಗೆ 4 ಬೆರಳಿಂದ 12, ಹಾಗೆ ಇನ್ನು ಅಂಗೈ ಸೇರಿ ಇನ್ನೂ ಒಂದು ಬೆರಳಲ್ಲಿ 2 ಸೇರಿ 15 ಆಗುತ್ತೆ. ಹಾಗೆ ಲೆಕ್ಕಮಾಚಾರ ಮಾಡಿಕೊಂಡು 2 ಕೈಯಿಂದ ಸೇರಿ 21 ಕಾನೆಗಳನ್ನ ನನಗೆ ಎಲ್ಲಿಗೆ ಬರುತ್ತೆ ಅಂತೇಳಿ ನೆನೆಸ್ಕೊಂಡ್ಬಿಟ್ಟಿದ್ದೀನಿ, ಅದನ್ನು ಫಿಕ್ಸ್ ಮಾಡ್ಕೊಂಡ್ಬಿಟ್ಟಿದ್ದೀನಿ. ಹಾಗಾಗಿ 21 ಸರಿ ಹೇಳಬೇಕು ಅಂತಂದಾಗ ನಾನು ಈ ಥರ ಕೌಂಟ್ ಮಾಡಿಕೊಂಡು ನೀಟಾಗಿ ಶ್ರದ್ಧೆ ಭಕ್ತಿಯಿಂದ ಸಂಪೂರ್ಣವಾಗಿ ಆ ಕಡೆನೇ ತಲೆ ಕೊಟ್ಟು ಹೇಳ್ತಾ ಇರ್ತೀನಿ. ಇನ್ನು ಸಂಕಲ್ಪ ಯಾವ ಥರ ಮಾಡೋದು ಗೊತ್ತಾ? ಮನೇಲಿ ದೀಪ ಧೂಪ ಅದೆಲ್ಲ ಹಚ್ಚಿದಾದ್ಮೇಲೆ ಈ ಥರ ಕುತ್ಕೊಂಡು ಜಸ್ಟ್ ನಮಗೆ ಏನು ಬೇಕು ಮತ್ತು ನಮಗೆ ಏನು ಕೊಡಬೇಕು ದೇವರು ಅಂತೇಳಿ, ತೀರಾ ಅತಿ ಆಸೆ ಅಲ್ಲ, ಒಳ್ಳೆ ಆರೋಗ್ಯ, ಒಳ್ಳೆ ದುಡಿಮೆ, ಈ ಥರದ್ದೇನಾದ್ರು ಒಂದು ಇರುತ್ತಲ್ವ ನಮ್ಮ ಆಸೆ ಏನು, ಅದನ್ನು 21 ಸರಿ ಕೈಯಲ್ಲಿ 2 ಲವಂಗ ಇಟ್ಕೊಂಡು ಒಂದು ಸ್ವಲ್ಪ ಹೂವು ಒಂದು ಸ್ವಲ್ಪ ಅಕ್ಷತೆ ಇಟ್ಕೊಂಡು ಅದನ್ನು 21 ಸರಿ ಹೇಳ್ತೀನಿ. ನಾನು ಇದನ್ನು ಯಾವಾಗಲೂ ಮಾಡ್ಕೊಂಬಂದಿದ್ದೀನಿ. ನನಗೆ 100 ಅಲ್ಲ 200% ಇದು ನನಗೆ ವರ್ಕ್ ಆಗಿದೆ. ನಿಮಗೆ ಇಷ್ಟ ಇದ್ದರೆ ಮಾತ್ರ ಇದನ್ನು ಮಾಡ್ಕೊಳ್ಳಿ, ಲೈಫನ್ನು ಸುಧಾರಿಸ್ಕೊಳ್ಳೋದಕ್ಕೋಸ್ಕರ. ಅದರ್ವೈಸ್ ನಿಮಗೆ ನಂಬಿಕೆ ಇಲ್ಲ, ಇಷ್ಟ ಇಲ್ಲ ಅಂದರೆ ದಯವಿಟ್ಟು ಅದನ್ನು ಕ್ವಶನ್ ಮಾಡಬೇಡಿ. ಬಿಕಾಸ್ ದೇವ್ರಿಗೆ ನಾವು ಕ್ವಶನ್ ಮಾಡಿದ್ರೆ ಅಲ್ಲಿ ಫೇಲ್ ಆಗಿಬಿಡ್ತೀವಿ. ಅದಕ್ಕೆ ಬೇಡ್ಕೊಳ್ಳೋದಷ್ಟೇ ನನ್ನ ಕರ್ತವ್ಯ ಅಂತ ಅಂದ್ಕೊಂಡು ಬೇಡ್ಕೊತಾ ಇರ್ತೀನಿ. ಡೆಡ್ಲೈನ್ ಹಾಕಲ್ಲ ಮತ್ತು ದೇವ್ರನ್ನ ಪರೀಕ್ಷೆ ಮಾಡೋವಂಥ ಏನೂ ಹುಚ್ಚು ಕೂಡ ಇಲ್ಲ. ಇದಿಷ್ಟು ಫಾಲೋ ಮಾಡ್ತೀನಿ. ಈ ಸಂಕಲ್ಪ ತುಂಬ ಒಳ್ಳೆಯದು ಫ್ರೆಂಡ್ಸ್. ಇದನ್ನು ನಿಮ್ಮ ಮನೆ ದೇವತೆಗಾಗಿರ್ಬೋದು ಮತ್ತು ನಿಮಗೆ ಇಷ್ಟ ಒಂದು ದೇವ್ರು ಇರುತ್ತಲ್ಲ ಆ ದೇವ್ರಿಗಾದರೂ ಆಗಿರ್ಬೋದು, ಜಸ್ಟ್ ಮಾಡ್ತಾ ಹೋಗ್ಬೋದು. ಎಷ್ಟು ದಿನ ಮಾಡಬೇಕು ಏನು ಅದನ್ನೆಲ್ಲ ಬೇಡ,
ಅದು ಯಾಕಂದರೆ ಎಷ್ಟು ದಿನನಾದರೂ ಆಗಿರಲಿ ಕೊಡ್ತಾನಲ್ವ ದೇವರು, ಈ ಥರ ಮೈಂಡ್ಸೆಟ್ ನನಗೆ. ಎಷ್ಟು ದಿನ ಕೊಡ್ತೀಯೋ ಕೊಡು, ಬಟ್ ನನ್ನ ಕೆಲಸ ಮಾತ್ರ ಇಷ್ಟೇ ಅಂತ ಅಂದ್ಕೊಂಡು ದೇವರನ್ನ ಬೇಡ್ಕೊತಾ ಇರ್ತೀನಿ ನಾನು. ಹಾಗಾಗಿ ಹೇಳಿದೆ ಅಷ್ಟೇ. ಇನ್ನು ಈ ಥರ ನೀವು ಮಾರ್ನಿಂಗ್ ಪೂಜೆ ಮಾಡ್ತಾ ಇದ್ದೀರಿ ಅಂದರೆ ಮಾರ್ನಿಂಗ್ ಫಾಲೋ ಮಾಡಿ, ಅಥವಾ ಪ್ರತಿದಿನ ಈವ್ನಿಂಗ್ ನಾನು ದೀಪ ಹಚ್ಚಿ ಮಾಡ್ತಾ ಇದ್ದೀನಿ ಅಂತಂದರೆ ಅಟ್ಲೀಸ್ಟ್ ಈವ್ನಿಂಗಿನ ದಿನ ಮಾಡಿ, ಒಂದು ಸ್ವಲ್ಪ ದಿನ ಫಾಲೋ ಮಾಡಿ. ಹೇಗೆ ಅಂದರೆ ಒಂದು 5 ದಿನ ಮಾಡಿ, ಅಥವಾ 11 ದಿನ ಮಾಡಿ. ನಂದು ಕೋರಿಕೆ ತುಂಬ ದೊಡ್ಡದಿದೆ ಅಂತಂದರೆ 21 ದಿನ ಮಾಡಿ. ಬೇಡ, ನನಗೆ ಚೆನ್ನಾಗಿ ಅನ್ನಿಸ್ತಾ ಇದೆ ಇದು, ಯಾಕೋ ಮನೇಲಿ ಅಥವಾ ನನ್ನ ಮನಸ್ಸಲ್ಲಿ ನನ್ನ ಮೈಂಡಲ್ಲಿ ಪಾಸಿಟಿವಿಟಿ ಜಾಸ್ತಿ ಆಗ್ತಾ ಇದೆ ಅಂತಂದಾಗ ಲೈಫ್ ಟೈಮ್ ಮಾಡಿ. ನಾವು ಇರೋವಂಥದ್ದು ದಿನ ಖುಷಿಯಾಗಿದ್ದರೆ ತಾನೇ ಅದಕ್ಕೊಂದು ಅರ್ಥ. ಸೊ ಹಾಗೆ ಮಾಡಿದ್ರೆ ತುಂಬ ಚೆನ್ನಾಗಿ ಅನಿಸುತ್ತೆ. ಒಂದು ಸರಿ ಟ್ರೈ ಮಾಡಿದ್ದೇ ನಿಜ ಆಯಿತು ಅಂತಂದರೆ ಪ್ಲೀಸ್ ನನಗೆ ಫೀಡ್ಬ್ಯಾಕ್ ಶೇರ್ ಮಾಡ್ಕೊಳ್ಳಿ, ಓಕೆನಾ? ನನಗೂ ಕೂಡ ಖುಷಿ ಆಗುತ್ತೆ, ಅಟ್ಲೀಸ್ಟ್ ಒಬ್ಬರ ಲೈಫ್ ಆದರೂ ಬೆಟರ್ ಆಗುತ್ತಲ್ಲ ಅಂತ. ಇನ್ನು ದೀಪ, ಧೂಪ, ಸಂಕಲ್ಪ ಪ್ರತಿಯೊಂದು ಅದಾದಮೇಲೆ ಲಾಸ್ಟಿಗೆ ಮಂಗಳಾರತಿ ತೊಗೊತೀನಿ ನಾನು. ಯಾಕಂದರೆ ಪೂಜೆ ಕೊನೆಯಲ್ಲೇ ನಾವು ಕರ್ಪೂರ ಸುಡಬೇಕು ಅಂತ ಹೇಳ್ತಾರಲ್ಲ, ಹಾಗೆ ನನಗೆ ತೀರಾ ಗೊತ್ತಿಲ್ಲ. ನನಗೆ ಗೊತ್ತಿರೋಂಥ ಚಿಕ್ಕ ಪುಟ್ಟಗಳನ್ನೆಲ್ಲ ಫಾಲೋ ಮಾಡ್ತಾ ಇರ್ತೀನಿ. ಇಷ್ಟೆಲ್ಲ ಮಾಡೋದಕ್ಕೆ ಅಟ್ಲೀಸ್ಟ್ 2 ಅವರ್ಸ್ನಾದರೂ ಟೈಮ್ ತೊಗೊಂಡಿರ್ತೀನಿ. ನನಗೆ ಕೊನೆಯದಾಗಿ ದೇವರಿಗೆ ಕೈ ಮುಗಿದು ಎದ್ದು ಬರೋವಾಗ ಆಗುವಂಥ ಸಮಾಧಾನ ಇದೆ ಅಲ್ಲ, ಪ್ರಪಂಚದಲ್ಲಿ ಬೇರೆ ಏನು ಕೊಡಲ್ಲ, ಅಷ್ಟು ಸಮಾಧಾನ ಆಗುತ್ತೆ. ಇದನ್ನೆಲ್ಲ ಮುಗಿಸಿದಾದ್ಮೇಲೆ ಮನೇಲಿ ಕೆಲಸಗಳು, ಪೂಜೆ, ಇನ್ನು ಸಂಕಲ್ಪ ಪ್ರತಿಯೊಂದು ಮುಗ್ದಿದೆ ಅಂದರೆ ಎಂಥ ಮೈಂಡ್, ಎಂಥ ಪೀಸ್ಫುಲ್ ಮೈಂಡ್ ಗೊತ್ತಾ? ಸೊ ನಾನು ಹೊರಗೆ ಬರೋದ್ರೊಳಗಡೆ ಜಯಂತ್ ಬಿಸಿನೀರು ಕಾಯಿಸ್ಕೊಟ್ಟಿದ್ದಾರೆ, ಅದಕ್ಕೊಂದು ಸ್ವಲ್ಪ ಲೆಮನ್ ಆ್ಯಡ್ ಮಾಡಿ ಅದನ್ನು ಕುಡಿತಾ ಕೂತ್ಕೊಂಡಿದ್ದೀವಿ ಇಬ್ಬರು, ಫೋನ್ ನೋಡ್ಕೊತ ಮಾತಾಡ್ಕೊತ. ಇದಕ್ಕಿಂತ ಪೀಸ್ ಆಫ್ ಮೈಂಡ್ ಇನ್ನೊಂದಿಲ್ಲ. ಆ್ಯಕ್ಚುಲಿ ಇದನ್ನು ನಾವೇ ಗಳಿಸ್ಬೇಕಾಗಿರೋದಲ್ವಾ. ಸೊ ಹಾಗೆ ಇನ್ನೊಂದೇನಂತಂದರೆ, ನನಗೆ ಪೂಜೆ ಮಾಡುವಾಗ ಕಂಪಲ್ಸರಿ ಮಂತ್ರಗಳು ಕೇಳಿಸ್ತಾ ಇರಬೇಕು. ಮೀನ್ಸ್ ಫೋನಲ್ಲಿ ಹಾಕಿ ಅಲ್ಲೇ ಪಕ್ಕದಲ್ಲೇ ಇಟ್ಕೊಂಡಿರ್ತೀನಿ ನಾನು. ಇನ್ನು ಮನೇಲೆಲ್ಲ ಕೆಲಸ ಆಯ್ತಲ್ಲ, ಕಾಯಕವೇ ಕೈಲಾಸ ಅಂತ ಹೊರಡಲೇಬೇಕು. ಸೊ ಕ್ವಿಕ್ಕಾಗಿ ಬೇಗ ರೆಡಿಯಾಗಿ, ಟೈಮ್ ಹೇಳಿದ್ದೆ 2 ಗಂಟೆಗೆ ಬರ್ತೀನಿ ಅಂತೇಳಿ, ಅಷ್ಟೊತ್ತಿಗೆ ಆಲ್ರೆಡಿ ರೆಡಿಯಾಗಿ ಹಾಫ್ ಆನ್ ಅವರ್ ಮುಂಚೆನೇ ಹೋಗ್ತಾ ಇದ್ದೀವಿ. ಯಾಕಂದರೆ ಹೊರಗಡೆ ಹೋಗಿ ಊಟ ಮಾಡ್ಕೊಂಡು ಹೋಗೋಣ ಅಂತ ಪ್ಲ್ಯಾನ್ ಆಗಿತ್ತು. ಹಾಗಾಗಿನೇ 1 ಗಂಟೆಗೆ ಆಲ್ರೆಡಿ ಈ ಥರ ರೆಡಿ ಆಗಿದ್ದೀನಿ ನೋಡಿ. 2 ಗಂಟೆಗೆ ಅಲ್ಲಿ ಬರ್ತೀನಿ ಅಂತ ಹೇಳಿದ್ದೆ. ನಾನೊಂದು ಪ್ರಮೋಷನ್ಗೆ ಹೋಗ್ತಾ ಇದ್ದೀನಿ. ಏನು ಪ್ರಮೋಷನ್ ಅಂತಂದರೆ ಸಲೂನ್ ಪ್ರಮೋಷನ್. ಆ ಸಲೂನ್ ಪ್ರಮೋಷನ್ಗೆ ಈ ಥರ ರೆಡಿಯಾಗಿ ಹೋಗ್ತಾ ಇದ್ದೀನಿ. ಚೆನ್ನಾಗಿದೆ ಅಲ್ಲ? ಇನ್ನು ಸಲೂನ್ ಪ್ರಮೋಷನ್ ಅಂತಂದರೆ ಅಷ್ಟು ಬೇಗ ಮುಗಿಯಲ್ಲ ಫ್ರೆಂಡ್ಸ್. ಆಲ್ಮೋಸ್ಟ್ ಒಂದು 4 to 5 ಅವರ್ಸ್ ಅಲ್ಲೇ ಇರಬೇಕಾಗುತ್ತೆ. ಟೈಮ್ ಕಂಪ್ಲೀಟಾಗಿ ಅಲ್ಲೇ ಹೋಗ್ಬಿಡುತ್ತೆ. ಹೋಗಿ ಬಂದು ಮತ್ತೆ ಡ್ರೆಸ್ ಚೇಂಜ್ ಮಾಡಿಕೊಂಡು ಇವಾಗ ಮತ್ತೆ ಫ್ರೆಶ್ ಅಪ್ ಆಗ್ತಾ ಇದ್ದೀನಿ. ಸಂಜೆ ಮತ್ತೆ ದೀಪ ಹಚ್ಬೇಕಲ್ಲ ಅಂತ. ಸಂಜೆ ಟೈಮಿಂಗ್ಸಲ್ಲಿ ಮಾತ್ರ ಈ ಥರ ಫೇಸ್ ವಾಶ್ ಮಾಡಿದಾಗ ಕಂಪಲ್ಸರಿ ಮಾಯ್ಶ್ಚರೈಸರ್ ಅಪ್ಲೈ ಮಾಡಿ ಹಂಗೆ ಕೈ ಬಿಟ್ಬಿಡ್ತೀನಿ. ಮಾಯ್ಶ್ಚರೈಸರ್ ಮತ್ತು ಲಿಪ್ ಬಾಮ್ ಎರಡು ಕೂಡ. ಸೊ ಇನ್ನು ಇವತ್ತು ಡೇ ಕ್ರೀಮ್ ಕೂಡ ಅಪ್ಲೈ ಮಾಡ್ತಾ ಇದ್ದೀನಿ. ಯಾಕೆ ಅಂತಂದರೆ ನಾನು ದೇವಸ್ಥಾನಕ್ಕೆ ಬೇರೆ ಹೋಗಬೇಕು ಅಂತೇಳಿ. ಸೊ ಯಾಕೆ ಅಂತ ಹೇಳ್ತೀನಿ. ಇನ್ನೊಂದೊಂದು ಪಾಂಡ್ಸ್ ಮಾಯ್ಶ್ಚರೈಸರ್, ಬ್ಲೂ ಹೆವೆನ್ ಲಿಪ್ ಬಾಮ್, ಇನ್ನು ಗಾರ್ನಿಯರ್ ಡೇ ಕ್ರೀಮ್, ಅದು ಬಿಟ್ಟರೆ ಬೇರೆ ಏನಿಲ್ಲ. ಆರಾಮ್ಸೆ ಒಂದು ಪಾಂಡ್ಸ್ ಪೌಡರ್ ಹಚ್ಕೊಂಡ್ಬಿಟ್ರೆ ನಂದು ಮೇಕಪ್ಪೇ ಮುಗೀತು. ಹಿಂಗಿರೋದಕ್ಕೆ ನಂಗೆ ತುಂಬ ಇಷ್ಟ. ಸಿಂಪಲಾಗಿ ಕಾಣ್ತಾ ಇರ್ತೀನಿ, ಚೆನ್ನಾಗೂ ಕೂಡ ಕಾಣಿಸ್ತಾ ಇರ್ತೀನಿ. ಇನ್ನು ಮಿಂಚು ನೋಡಿ ಅಲ್ಲಿ ಹೆಂಗೆ ತಲೆ ತಿಂತಾ ಇದ್ದಾಳೆ, ಅವ್ರ ಅಪ್ಪನ ಬಂದು ನನ್ನ ಹತ್ರನೂ ಕೂಡ ತಲೆ ತಿನ್ನೋದಕ್ಕೆ. ಅವಳಿಗೊಂದು ಸ್ವಲ್ಪ ಪೌಡ್ರ್ ಹಚ್ಚಿ ಹಾಗೆ ಕ್ಲಿಪ್ ಆಗ್ತಾ ಇದ್ದೀನಿ. ಜಿಜ್ಜಿ ಗುಡಿಗೆ ಹೋಗೋಣ ಬರ್ತೀಯಾ ಇಲ್ಲ ನೀನು ಅಂತ ಹೇಳಿ. ಹೆಂಗೆ ತಲೆ ತಿಂತಾಳೆ ನೋಡಿ. ಅವಳು ಹಿಡ್ಕೊಂಡು ಒಂಥರ ಕುರಿ ಹಿಡ್ದಂಗೆ ಆಗುತ್ತೆ. ಅವಳನ್ನ ಹಿಡಿಯೋದು ಒಂದೇ, ಕುರಿ ಹಿಡಿಯೋದು ಒಂದೇ, ಹಂಗಿರುತ್ತೆ. ಬರೀ ಜಸ್ಟ್ ಒಂದು ಕ್ಲಿಪ್ ಹಾಕೋದಕ್ಕೆ ಸುಸ್ತೇ ಆಗಿರುತ್ತೆ ಹಾಗೆ. ಇನ್ನು ರೆಡಿ ಆದ್ವಿ. ಇಬ್ಬರು ರೆಡಿ ಆಗಿದ ತಕ್ಷಣ ಮತ್ತೆ ಸಂಜೆಗೆ ದೀಪ ಎಲ್ಲ ಹಚ್ಚಿದ್ದಾಯಿತು. ಸೊ ನಾನು ನಿಂಬೆಹಣ್ಣಿನ ದೀಪ ರೆಡಿ ಮಾಡ್ಕೊತಾ ಇದ್ದೀನಿ. ಯಾಕೆ ಅಂದರೆ ದೇವ್ರಿಗೆ, ಹೆಣ್ಣು ದೇವರಿಗೆ, ಮತ್ತು ಚೌಡೇಶ್ವರಿ ದೇವಿಗೆ, ಮತ್ತು ಇದು 1ನೇ ವಾರ ಇವತ್ತಿಂದ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಅದ್ಯಾಕೋ 2 ವೀಕ್ಸ್ ಬ್ರೇಕ್ ಆಯಿತು, ಮನಸ್ಸಿಗೆ ಸಮಾಧಾನ ಇಲ್ಲ. ಇವತ್ತಿಂದ ಮತ್ತೆ ಅಗೇನ್ ಸ್ಟಾರ್ಟ್ ಮಾಡಿದೆ. ಕಂಟಿನ್ಯೂಸ್ ಆಗಿ ನಾನು ಇದನ್ನು ಹಂಗೆ ನಡೆಸ್ಕೊಂಡು ಬರ್ತಾ ಇದ್ದೀನಿ. ಫಸ್ಟು ದುರ್ಗಮ್ಮಂಗೆ, ನಿಟ್ವಳ್ಳಿ ದುರ್ಗಮ್ಮಂಗೆ 9 ವಾರ ಹಚ್ಚಿ ಅಲ್ಲಿ ಉಡಕ್ಕಿ ಸಾಮಾನೆಲ್ಲ ಕೊಟ್ಟು ಕ್ಲೋಸ್ ಮಾಡಿಕೊಂಡು, ನೆಕ್ಸ್ಟ್ ನಮ್ಮ ಮನೆ ಹತ್ರನೇ ಇದೆ ಬನಶಂಕರಿ ದೇವಸ್ಥಾನ, ಆಯಮ್ಮಂಗೂ ಕೂಡ ಕಂಪ್ಲೀಟ್ ಮಾಡಿಕೊಂಡೆ 9 ವೀಕ್ಸ್. ಇವಾಗ ಮತ್ತೆ ಚೌಡೇಶ್ವರಿ ದೇವಸ್ಥಾನಕ್ಕೆ ಹಚ್ತಾ ಇದ್ದೀನಿ. ಇನ್ನು ನೆಕ್ಸ್ಟ್ ಇನ್ನೂ ಲೀಸ್ಟ್ ಇದೆ. ನನಗೆ ಕೆಲವೊಬ್ರು ಕೇಳ್ತಾರೆ ನಮ್ಮ ಫ್ಯಾಮಿಲಿಯಲ್ಲಿ, ದಿವ್ಯಾ ಕಂಟಿನ್ಯೂಸ್ ಹಚ್ತೀರ, ನಿನಗೆ ಬೇಜಾರಾಗಲ್ಲ, ಹೋಗ್ಬಾರ್ದು ಅಂತ ಅನ್ಸಲ್ವಾ ಅಂತೇಳಿ. ಅಟ್ಲೀಸ್ಟ್ 1 ವಾರನಾದರೂ ಗ್ಯಾಪ್ ಕೊಡ್ಬೋದಲ್ಲ ಅಂತೇಳಿ. ಇವಾಗ ನನಗೆ ಗ್ಯಾಪ್ ಕೊಡುವಂಥ ಮನಸ್ಥಿತಿ ಬಂತು ಅಂತಂದರೆ ಕೊಡ್ತೀನಿ. ಆ್ಯಕ್ಚುಲಿ ಗ್ಯಾಪ್ ಕೊಡೋದ್ರಿಂದ ನನ್ನ ಮನಸ್ಥಿತಿ ಹಾಳಾಗುತ್ತೆ ಅಂತ ಅಂದರೆ ಅದೇಂಗೆ ಸಾಧ್ಯ? ಈ ಕೆಲಸನ ಮಾಡೋದ್ರಿಂದ ಖುಷಿ ಸಿಗ್ತಾ ಇದೆ ಅಂತಂದರೆ ನಾವು ಆ ಕೆಲಸ ಮಾಡೋದೇ ಒಳ್ಳೆಯದು ಅಲ್ವಾ? ನನಗೆ ಈ ಒಂದು ದೀಪ ಹಚ್ಚೋದ್ರಿಂದ, ಇದೆಲ್ಲ ಮಾಡೋದ್ರಿಂದ ಏನೋ ಒಂಥರ ಪ್ರೊಟೆಕ್ಟಿಂಗ್ ಆಗಿರ್ತೀನಿ ಫ್ರೆಂಡ್ಸ್. ನನಗೆ ಆ ವೈಬ್ರೇಷನ್ಸ್ ನನ್ನ ಸುತ್ತ ಇದೆ ಅಂತ ಅನ್ನಿಸ್ತಿರುತ್ತೆ, ಪಾಸಿಟಿವ್ ವೈಬ್ರೇಷನ್ಸ್. ನಾನು ತುಂಬ ಪ್ರೊಟೆಕ್ಟಿಂಗ್ ಆಗಿದ್ದೀನಿ, ನನ್ನನ್ನು ದೇವ್ರು ಕಾಪಾಡ್ತಾ ಇದ್ದಾನೆ, ನನಗೆ ನೆಮ್ಮದಿ ಇದೆ ಅಂತ. ಹಂಗಿದ್ದಾಗ ನಾವು ಆ ಕೆಲಸಗಳನ್ನ ಮಾಡೋದೇ ಒಳ್ಳೆಯದು ಅನ್ನೋದು ನನ್ನ ಒಂದು ಯೋಚನೆ. ಇನ್ನು ಏನಪ್ಪ ಅಂತಂದರೆ, ನಾನು ಯಾವಾಗಲೂ ಹೆಮ್ಮೆಯಿಂದ ಹೇಳ್ತೀನಿ, ನಾನು ಉಳಿದಿರೋದೇ ಈ ಒಂದು ನಿಂಬೆಹಣ್ಣಿನ ದೀಪದಿಂದ. ಹಾಗಾಗಿ ಯಾವತ್ತೂ ನಾನು ಬೇಜಾರಾಗಲ್ಲ, ಇಂಜರಿಯಲ್ಲ. ದೇವ್ರ ಸೇವೆ ಮಾಡೋದಕ್ಕೆ ಒಂದು ಸ್ವಲ್ಪನೂ ಕೂಡ ಅಯ್ಯೋ ಇದು ಮಾಡಬೇಕಾ ಅಂತ ಅನ್ಸಲ್ಲ. ಸಮ್ಟೈಮ್ಸ್ ಮನಸ್ಸು ಎಳೆಯುತ್ತೆ ಹಿಂದಕ್ಕೆ, ಆದರೂ ಕೂಡ ಈ ನಮ್ಮ ಒಂದು ಮೈಂಡಲ್ಲಿ ಬರುವಂಥ ಥಾಟ್ಸ್ ನಮ್ಮನ್ನು ಕಂಟ್ರೋಲ್ ಮಾಡಬಾರ್ದು ಫ್ರೆಂಡ್ಸ್, ಅದನ್ನು ನಾವು ಕಂಟ್ರೋಲ್ ಮಾಡಬೇಕು. ಸೊ ಹಂಗೆ ಅಂದ್ಕೊಂಡು ನಾನು ಮುನ್ನುಗ್ಗಿಬಿಡ್ತೀನಿ. ಇನ್ನು ಕಂಪಲ್ಸರಿ ಹೊರಗಡೆ ದೀಪ ಅಂತೂ ಯಾವಾಗಲೂ ಇರುತ್ತೆ. ನಾನು ಹೊರಗಡೆ
ಪೂಜೆ ಮಾಡ್ತಿದ್ದೀನಿ ಅಂತಂದರೆ ಸಂಜೆ ಟೈಮಿಂಗ್ಸಲ್ಲಿ ನಾನು ಯಾವುದು ಮಾಸ ಗೀಸ ಏನು ನೋಡಲ್ಲ, ಪ್ರತಿದಿನ ಹೊರಗಡೆ ದೀಪ ಹಚ್ತಾನೆ ಇರ್ತೀನಿ. ಇನ್ನು ಹೊರಗಡೆದೆಲ್ಲ ಪೂಜೆ ಆಯಿತು, ದೇವಸ್ಥಾನಕ್ಕೂ ಹೋಗಿ ದೀಪ ಕೂಡ ಹಚ್ಚಿ ಸೀದಾ ಮನೆಗೆ ಬಂದು ಕೂತ್ಕೊಂಡಿದ್ದೀನಿ. ಆ್ಯಂಡ್ ಮುಖದ ನೋಡಿದ್ರೆ ಗೊತ್ತಾಗುತ್ತಲ್ಲ ದೇವಸ್ಥಾನಕ್ಕೆ ಹೋಗಿ ಬಂದಿದ್ದೀನಿ ಅಂತೇಳಿ. ಅದೇನೋ ಗೊತ್ತಿಲ್ಲ, ಕುಂಕುಮನೇ ಇಡ್ತಿರ್ಲಿಲ್ಲ ನಾನು. ಇತ್ತೀಚೆಗೆ ಹಣೆ ಮೇಲೆ ಕುಂಕುಮ ಇಡ್ತಾ ಇದ್ದೀನಿ, ಮತ್ತು ಈ 2 ಕಣ್ಣಿನ ನಡುವೆ ಕುಂಕುಮ ಇಡೋದಂದ್ರೆ ಅದೇನೋ ಇತ್ತೀಚೆಗೆ ಇಷ್ಟ ಆಗ್ತಾ ಇದೆ, ಹಾಗಾಗಿ ಇಡ್ತಾ ಇದ್ದೀನಿ. ಚೆಂದ ಕಾಣಿಸ್ತಿದೆ ಅಲ್ಲ, ನಿಮ್ಗೆ ಹೆಂಗೆ ಕಾಣಿಸ್ತಿದೆ ನನಗೆ ಹೇಳಿ. ಇನ್ನು ಇವಳು ಏನು ಮಾಡ್ತಿದ್ದಾಳೆ ನೋಡಿ, ಫ್ರಿಜ್ಜಲ್ಲಿ ಸಿಗದೇ ಇದ್ದರೂ ಕೂಡ ಅಲ್ಲಿ ಹತ್ತಿ ಫ್ರಿಜ್ಜೆಲ್ಲ ಓಪನ್ ಮಾಡಿ ಚಾಕ್ಲೇಟ್ ಇದನ್ನ ಅಂತೇಳಿ ಹುಡುಕಾಡ್ತಿದ್ದಾರೆ ಈ ನನ್ನ ಮಕ್ಕಳು. ಇರೋದು 3 ಜನ ಅಂತೇಳಿ 3 ಚಾಕ್ಲೇಟ್ಸ್ ಅಂದರೂ ಕೂಡ ನನ್ನ ಚಿಟ್ಟಿ ಏನು ಮಾಡ್ತಾನಂತಂದರೆ ಒಂದನ್ನು ಬಚ್ಚಿಟ್ಟಿರ್ತಾನೆ, ಅವನು ಆಮೇಲೆ ತಿನ್ನಬೇಕು ಅಂತೇಳಿ. ಅದನ್ನು 2ನೇವಳು ಕಂಡು ಹಿಡಿತಾಳೆ. ಸೊ ದೆನ್ 3 ಜನನು ಜಗಳ ಆಡ್ತಾರೆ. ಸಣ್ಣವಳು ನನಗೂ ಬೇಕು ಅಂತಾಳೆ. ಅಬ್ಬಾ ಏನು ತಲೆನೋವು ಗೊತ್ತಾ, ಇಷ್ಟಿದ್ದಾರೆ ಆದರೂ ಕೂಡ ಜಗಳಾಡೋದು ಬೇರೆ ಕಲ್ತ್ಬಿಟ್ಟಿದ್ದಾರೆ. ಅವರಪ್ಪ ಹೋಗಿ ಪಂಚಾಯತಿನೆಲ್ಲ ತೀರಿಸಿ ಚಾಕ್ಲೇಟ್ನ ಡಿವೈಡ್ ಮಾಡಿ ಕೊಟ್ಟು ಬಂದಿರೋದು. ಇನ್ನು ನಾನಿಲ್ಲಿ ಒಳಗಡೆ ಬಂದು ಅಡುಗೆ ರೆಡಿ ಮಾಡ್ಕೊತಾ ಇದ್ದೀನಿ. ಏನು ಅಂತಂದರೆ ಸಿಂಪಲಾಗಿ ಇವತ್ತು ಸಾಂಬಾರು, ಏನು ಹೀರೆಕಾಯಿ ಸಾಂಬಾರು ಮಾಡ್ಕೊಂಬಿಡೋಣ ಬೇಗ ಅಂತ ಅಂದ್ಕೊಂಡು. ಪಲ್ಯಕ್ಕೆ ಚಪಾತಿ ಇಲ್ಲ, ರೊಟ್ಟಿ ಇಲ್ಲ, ಏನು ರೆಡಿನೂ ಮಾಡ್ಕೊಳ್ಲಿಲ್ಲ. ಹಾಗಾಗಿ ಅನ್ನ ಸಾಂಬಾರು ಅಷ್ಟೇ ಮಾಡ್ಕೊಳ್ಳೋಣ ಮಮ್ಮಿ ಅಂತ ಅಂದ್ಕೊಂಡು ಫಿಕ್ಸ್ ಆಗಿದ್ದೆ. ಮತ್ತು ಹೀರೆಕಾಯಿ ಕೂಡ ಇತ್ತಲ್ಲ ಫ್ರಿಜ್ಜಲ್ಲಿ. ಸೊ ಹೀರೆಕಾಯಿ ಸಾಂಬಾರು ನನಗಂತೂ ಮಸ್ಕಾಯಿ ಅಂದರೆ ಸಖತ್ ಇಷ್ಟ. ಸೊ ಮಸ್ಕಾಯಿ ರೆಡಿ ಮಾಡ್ತಾ ಇದ್ದೀನಿ. ಆದರೆ ಇವತ್ತೊಂದು ಸ್ವಲ್ಪ ಡಿಫ್ರೆಂಟಾಗಿ ಮಾಡ್ತಾ ಇದ್ದೀನಿ. ಏನಪ್ಪ ಅಂತಂದರೆ 2 ರೀತಿ ಬೇಳೆ ಪ್ಲಸ್ ನಾನು ಇನ್ನು ಹೀರೆಕಾಯಿ ಹೆಚ್ಚಾಕೊಂಡಿದ್ದೀನಿ, ಅದು ಮತ್ತು ಈರುಳ್ಳಿ ಟೊಮೊಟೊ ಹಣ್ಣು ಎಲ್ಲದೂ ಸಣ್ಣಕ್ಕೆ ಹೆಚ್ಚಾಕಿ, ಸೊ ಬೆಳ್ಳುಳ್ಳಿ ಜಯಂಟ್ ಸುಲಿತಾ ಇದ್ದಾರೆ, ಅದನ್ನು ಕೂಡ ಹಾಕಿರ್ತೀನಿ. ಒಂದು ಸ್ವಲ್ಪ ಜೀರಿಗೆ ಹಾಕಿರ್ತೀನಿ. ಇನ್ನು ಹಾಗೆ ಅದ್ರ ಜೊತೆಲಿ ಪಾಲಕ್ ಸೊಪ್ಪು ಮತ್ತು ಸಬ್ಬಕ್ಕಿ ಸೊಪ್ಪು ಎರಡನ್ನೂ ಕೂಡ ಆ್ಯಡ್ ಮಾಡಿದರೆ ಏನು ಸಖತ್ತಾಗುತ್ತೆ ಗೊತ್ತಾ. ಒಂದು 3ರಿಂದ 4 ವಿಷಲ್ ಎಲ್ಲ ಚೆನ್ನಾಗಿ ತೊಳೆದಾಕಿ ಹಾಕಿಟ್ಬಿಟ್ರೆ ಚೆನ್ನಾಗಿರುತ್ತೆ. ಅದರಲ್ಲೇ ಒಂದು ಅರ್ಧ ವಿತೌಟ್ ಒಗ್ಗರಣೆ ಕೊಡೋಕ್ಕಿಂತ ಮುಂಚೆನೇ ಒಂದು ಲೋಟದಷ್ಟು ಮಕ್ಳಿಗೆ ತೆಗೆದಿಡ್ತೀನಿ. ಅವ್ರಿಗೆ ಅವಾಗ ಸ್ಮ್ಯಾಶ್ ಮಾಡಿ ತಿನ್ಸೋದಕ್ಕೆ ಚೆನ್ನಾಗಾಗುತ್ತೆ. ಹಾಗೂ ಅನ್ನ ಸಾಂಬಾರು ತಿನ್ನಿಸುವಂಥ ರೂಢಿ ಮಾಡ್ತಿದ್ದೀನಿ ಅಂತಂದಾಗ, ನಾನು ಈ ಥರ ಏನಾದರೂ ಸಾಂಬಾರು ಮಾಡ್ತಾಯಿದ್ದೀನಿ ಅಂತಂದಾಗ ಕಂಪಲ್ಸರಿ ಅವ್ರಿಗೆ ತೆಗೆದಿಡೋದು. ಬೇಳೆ ಸಾರು ಮಾಡ್ತಾಯಿದ್ದೀನಿ ಅಂದಾಗ, ಸೊಪ್ಪಿನ ಸಾರು ಮಾಡ್ತಾಯಿದ್ದೀನಿ ಅಂದಾಗ, ತರಕಾರಿ ಸಾಂಬಾರು ಮಾಡ್ತಿದ್ದೀನಿ ಅಂದಾಗ ಈ ಥರದೊಂದು ಮೆಥಡನ್ನು ಫಾಲೋ ಮಾಡ್ತಾ ಇರ್ತೀನಿ. ಎಷ್ಟು ಹೆಲ್ಪ್ ಆಗುತ್ತಲ್ವಾ. ಇವಾಗ ಹೆಲ್ತ್ ಓಕೆ, ಕೆಲಸದಲ್ಲಿ ಒಂದು ಸ್ವಲ್ಪ ಕಡಿಮೆ ಟೈಮ್ ಕೂಡ ಓಕೆ, ನಮಗೂ ಕೂಡ ಈಸಿ ಆಗುತ್ತೆ ಹಂಗಂತ ಅಂದ್ಕೊಂಡು. ಸೊ ನೋಡಿ ಕುಕ್ಕರ್ಗೆಲ್ಲ ಹಾಕಿಡ್ತಾ ಇದ್ದೀನಿ. ಒಂದು 3 ಅಥವಾ 4 ವಿಷಲ್ಸ್ ಕೂಗಿಸ್ಕೊಂಡ್ರೆ ಮುಗೀತು. ಇನ್ನು ಯಾಕೋ ಒಂದು ಸ್ವಲ್ಪ ಕುಕ್ಕರ್ ಲೂಸ್ ಆಗಿತ್ತು ಅಂತೇಳಿ ಅದನ್ನು ಫಿಟ್ ಮಾಡಿ ಹಾಕ್ತಾ ಇರೋದು. ಎಲ್ಲ ಚೆನ್ನಾಗಿ ಕುದ್ದಿದ್ದಾದ್ಮೇಲೆ ಹೊರಗೆ ತೆಗೆದು ಸ್ಮ್ಯಾಶ್ ಮಾಡಿ ಇವಾಗ ಒಗ್ಗರಣೆ ಕೊಟ್ಟು ಸಾಂಬಾರು ಪುಡಿ ಖಾರದ ಪುಡಿ ಆ್ಯಡ್ ಮಾಡ್ತಾ ಇದ್ದೀನಿ. ಇದಕ್ಕಿಂತ ಮುಂಚೆ ಆಲ್ರೆಡಿ ಒಂದು ಲೋಟದಲ್ಲಿ ತೆಗೆದಿಟ್ಟಾಯಿತು. ಅದನ್ನ ಏನು ಮಾಡ್ತೀನಿ ಅಂದರೆ ಬಿಸಿ ಅನ್ನಕ್ಕೆ ಅನ್ನನ ಫಸ್ಟ್ ಸ್ಮ್ಯಾಶ್ ಮಾಡಿ ಅದಕ್ಕೆ ಸಾಂಬಾರು ಹಾಕಿ ಸ್ಮ್ಯಾಶ್ ಮಾಡ್ಕೊತೀನಿ. ಆವಾಗ ತುಂಬ ಸ್ಮೂತ್ ಇರುತ್ತೆ, ಪಟ 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 ತಿನ್ನಿಸ್ಬೋದು ಸ್ಪೂನಲ್ಲಿ, ಇಲ್ಲಾಂದರೆ ಆಡ್ತಿರ್ತಾರೆ. ಇಷ್ಟೆಲ್ಲ ಮಾಡೋದು ಒಂದು ಕಡೆ ಆಯಿತು ಅಂತಂದರೆ ಅವ್ರಿಗೆ ಊಟ ಮಾಡಿಸಿ ಮಲಗಿಸೋದು ಇನ್ನೊಂದು ಕತೆ ಫ್ರೆಂಡ್ಸ್, ಅದು ಕೂಡ ಆಗಿದ್ದಾಯಿತು. ಇನ್ನು ಇವತ್ತಿನ ದಿನ ಹಿಂಗಿದೆ. 10 ಗಂಟೆ ಆಗೋಯ್ತು ಮಲ್ಕೊಳ್ಳೋ ಅಂಥ ಟೈಮ್. ಐ ಹೋಪ್ ಈ ಲಾಗ್ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಇಷ್ಟ ಆಗಿದ್ರೆ ಒಂದೇ ಒಂದು ಲೈಕ್ ಮಾಡಿ, ಮತ್ತು ನಿಮ್ಮ ಕಮೆಂಟ್ಸ್ ಮೂಲಕ ನಿಮ್ಮ ಒಪಿನಿಯನ್ ಶೇರ್ ಮಾಡ್ಕೊಳ್ಳಿ. ಆ್ಯಂಡ್ ಸೊ ಇನ್ನು ಯಾರೆಲ್ಲ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸೊ ಇದೇ ಥರ ಕೀಪ್ ಸಪೋರ್ಟಿಂಗ್, ಕೀಪ್ ವಾಚಿಂಗ್. ಆ್ಯಂಡ್ ಮತ್ತೆ ನಾಳೆ ಬೆಳಗ್ಗೆ ಇದ್ದರೆ ಒಂದು ಒಳ್ಳೆ ಲಾಗ್ ಜೊತೆ ಅಲ್ಲಿವರೆಗೂ ಬರ್ತೀನಿ. ಬಾಯ್, ಟೇಕ್ ಕೇರ್, ಹ್ಯಾವ್ ಎ ನೈಸ್ ಡೇ.